ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರೇಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ ಹೃತ್ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಇಲ್ಲಿ ಯೂಟ್ಯೂಬ್ ಅಲ್ಲಿ ಮತ್ತೆ ಜೂಮ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇದ್ದೇನೆ ಮಾಸ್ಟರ್ಸ್. ಎಲ್ಲಾರ್ಗೂ ನಮಸ್ತೆ. ಇವತ್ತು ನಮಗೆ ಇಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಮೈಸೂರು PSSM ಚಾನಲ್ ವತಿಯಿಂದ ಎಲ್ಲಾ ಟೆಕ್ನಿಕಲ್ ಟೀಮ್ಗೂ ಎಲ್ಲಾರ್ಗು ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಸ್ಟರ್ಸ್. ಇವತ್ತು ನಾವು ತಗೊಂಡಿರುವಂತ ವಿಷಯ ಅರಿವು. ಇಂಗ್ಲಿಷ್ ಅಲ್ಲಿ ಇದನ್ನೇ ಅವೇರ್ನೆಸ್ ಅಂತಾರೆ ಮಾಸ್ಟರ್ಸ್. ಅರಿವು ಅಂದ್ರೆ ಏನು, ಅವೇರ್ನೆಸ್ ಅಂದ್ರೆ ಏನು, ಯಾಕ ಪದ ನಾವು ಉಪಯೋಗಿಸ್ತೀವಿ ಅನ್ನೋದನ್ನ ನಾವು ನಮಗ್ ತಿಳಿದ ಮಟ್ಟಿಗೆ ನಮಗ್ ತಿಳಿದಿರೋ ಜ್ಞಾನದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾವಾಗ್ಲೂ ಯಾಕಂದ್ರೆ ನಾವ್ ಏನೇ ಒಂದು ಕೆಲಸ ಮಾಡಿದ್ರೇನು, ಏನೋ ಒಂದ್ ಚಿಕ್ಕ ತಪ್ಪು ನಡೆದ್ರೆ ಕೂಡ ನಿನ್ಗೇನ್ ಅರಿವಿಲ್ವಾ ಅಂತಾರೆ ದೊಡ್ಡವರು. ಯಾಕೆ ಪದ ಅಷ್ಟು ಫೇಮಸ್ ಆಗಿದೆ, ಯಾಕಷ್ಟು ಸಾಮಾನ್ಯವಾಗ ಪದನ ಉಪಯೋಗಿಸ್ತಾರೆ ಅಂದ್ರೆ ನಾವು ಅರಿವುನ ಯಾವ ತರ ಬಳಸ್ಕೊಬೇಕು, ನಾವು ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ, ಅದರಿಂದ ಏನು ಪ್ರಯೋಜನಗಳು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಾವು ಯಾರ ಜೊತೆ ಮಾತಾಡುವಾಗ ಯಾರು ನಮ್ ಮುಂದೆ ಇದ್ದಾರೆ, ಯಾರು ಅವ್ರು ಏನು ಅವ್ರ ಕಥೆ ಅಂತ ಗೊತ್ತಿಲ್ದ್ರೇನೆ ಸಡನ್ ಆಗಿ ಏನೋ ಒಂದು ಮಾತಾಡ್ಬಿಡ್ತೀವಿ. ಅವಾಗ ಏನ್ ಹೇಳ್ತಾರೆ, ನೀಗೇನ್ ಅರಿವಿಲ್ವಾ, ಅವ್ರ ಜೊತೆ ಸರಿ ಅವ್ರ ಎಂತವ್ರು, ನೀನ್ ಸರಿಯಾಗಿ ಮಾತಾಡ್ಬೇಕಾಗಿತ್ತಲ್ವಾ ಅಂತಾರೆ. ಅದಕ್ಕೆ ನಮ್ಮ ಅರಿವು ಅನ್ನೋದು, ಈ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ ಮಾಸ್ಟರ್ಸ್. ನಮಗೆ ನಾವ್ ಎಷ್ಟು ಅವೇರ್ನೆಸ್ ಇಂದ ಇದ್ರೆ ನಮ್ಮ ಜೀವನನ, ನಮ್ಮ ಪುರೋಗಮನನ ಅಷ್ಟು ಅತ್ಯದ್ಭುತವಾಗಿ ನಾವು ಮುಂದಕ್ಕೆ ನಡೀಬಹುದು ಅಂತ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಬೇಕಿರೋ ಫಸ್ಟ್ ವಿಷಯ ಇದು ಮಾಸ್ಟರ್ಸ್. ಅರಿವಿನಿಂದ ಜೀವನ ಮಾಡಿದಾಗ, ಪ್ರತಿಯೊಂದು ಕೂಡ ನಮ್ಮ ಅರಿವಿನಲ್ಲಿದ್ದಾಗ, ನಾವು ಗಮನ ಕೊಟ್ಟು ಗಮನಿಸಿದಾಗ ಪ್ರತಿಯೊಂದು ನಮ್ಮ ಅರಿವಿಗೆ ಬರುತ್ತೆ ಮಾಸ್ಟರ್ಸ್. ಗಮನ ಇರ್ಬೇಕು ಫಸ್ಟ್ ನಮ್ಗೆ. ಯಾಕೆ ಅದನ್ನೇ ಹೇಳ್ತಾರೆ, ನಿನ್ಗೇನ್ ಇಲ್ಲಿ ನೋಡ್ತಾ ಇರ್ತೀಯ, ನಿನ್ಗೆ ಅರಿವಿಲ್ವಾ ಅಂತಾರೆ. ಯಾಕೆ ಅಂದ್ರೆ ನಮ್ಮ ಗಮನ ಎಷ್ಟು ಅರಿವಿನಿಂದ ಇಟ್ಟಿರ್ತೀವೋ, ನಾವು ಮಾಡೋ ಕೆಲಸ ಕೂಡ ಅಷ್ಟು ಅತ್ಯದ್ಭುತವಾಗಿ ನಾವು ಮಾಡ್ತೀವಿ ಮಾಸ್ಟರ್ಸ್. ನಮ್ಮನ್ನ ನಾವು ಗಮನಿಸ್ಕೊಳ್ಳೋದು ಅಂದ್ರೆ ಏನು, ಯಾವ ತರ ಗಮನಿಸ್ಕೊಬೇಕು ನಮಗೆ. ಯಾಕಂದ್ರೆ ನಮ್ಮ ಇವಾಗಿರೋ ಕಾಂಪಿಟೇಷನ್ ಲೈಫ್ ಅಲ್ಲಿ, ಇವಾಗಿರುವಂತ ಒಂದು ಜಂಜಾಟಗಳಲ್ಲಿ ಇಬ್ರು ಕೆಲ್ಸಗಳು ಮಾಡ್ಬೇಕು, ಮಕ್ಕಳ ಜೊತೆ ಕೂತು ಮಾತಾಡೋಕ್ ಸಮಯ ಕೊಡಲ್ಲ. ಆ ಸಮಯ ಬರೋಷ್ಟ್ರಲ್ಲಿ ನಾವು ಟಯರ್ಡ್ ಆಗ್ಬಿಟ್ಟಿರ್ತೀವಿ. ಅವ್ರು ಬಂದು ಮಾತಾಡ್ಸಿದ್ರೆ, ಅಯ್ಯೋ ಟೈಮ್ ಇಲ್ಲ ನೋಡಪ್ಪ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ನಾವು ಅಷ್ಟು ಕಾಂಪಿಟೇಷನ್ ಲೈಫ್ ಅಲ್ಲಿ ಓಡ್ತಾ ಇದ್ದೀವಿ ಮಾಸ್ಟರ್ಸ್. ಆದ್ರೆ ನಿನ್ನೆ ಗೊತ್ತಿಲ್ಲ, ನಿನ್ನೆ ಆಗೋಗಿದೆ, ನಾಳೆ ಬಗ್ಗೆ ಗೊತ್ತಿಲ್ಲ. ಈ ಕ್ಷಣದಲ್ಲಿ ಮಾತ್ರ ನಾವು ಸಂತೋಷವಾಗಿರೋಕೆ ನಮ್ಮಗ ಕೊಟ್ಟಿರುವಂತ ದೊಡ್ಡ ವರ ಈ ಒಂದು ಕ್ಷಣ ಮಾತ್ರ ಮಾಸ್ಟರ್ಸ್. ಈ ಇನ್ನೊಂದು ಕ್ಷಣದಲ್ಲಿ ಕೂಡ ನಮ್ಗೆ ಏನ್ ನಡೀತದೆ ಅಂತ ಗೊತ್ತಿಲ್ದಿರೋ ಅಂತ ಒಂದು ಜೀವನದಲ್ಲಿ ನಾವಿದೀವಿ. ಆದ್ರೆ ಯಾಕೆ ಅಷ್ಟೊಂದು ಕಾಂಪಿಟೇಷನ್, ಅಷ್ಟೊಂದು ಅರಿವು, ಅಷ್ಟೊಂದು ಓಟ ಯಾಕೆ? ಇದನ್ನೇ ಪತ್ರಿ ಸಾರು ಪ್ರತಿ ಸಾರಿ ಹೇಳ್ತಾರೆ, ಯಾಕೆ ಓಡ್ತೀರಾ, ಯಾಕೆ ಓಡ್ತೀರಾ, ಎಲ್ಲಿಗ್ ಓಡ್ತೀರಾ, ಎಲ್ಲಿಗ್ ಓಡೋಗಿ ಏನ್ ಸಂಪಾದನೆ ಮಾಡಿ ಏನ್ ಮಾಡ್ತೀರಾ ನೀವು? ಯಾಕಂದ್ರೆ ನಾವೆಲ್ಲ ಕಾಲಚಕ್ರನ, ಕಾಲ ಪುರುಷನ ಕೈಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಆ ಕಾಲ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆ ಕಾಲದಲ್ಲಿ ನಾವ್ ಇದೀವಿ ಅಂತಂದ್ರೆ ನಮ್ಗೆ ಇವತ್ತು ಒಂದು ದಿನ, ಇವತ್ತು ಕಣ್ಣು ಬಿಟ್ಟು ನಾವು ರಾತ್ರಿ ಮಲಗಿದವ್ರ ಬೆಳಗ್ಗೆ ಅದು ಕಣ್ಣು ಬಿಟ್ಟು ನೋಡಿದ್ವಿ ಅಂತಂದ್ರೆ ಇವತ್ತು ನಮಗೊಂದು ಪುನರ್ಜನ್ಮ ಅಂತ ಅರ್ಥ ಮಾಸ್ಟರ್ಸ್. ಈ ಪುನರ್ಜನ್ಮ ಕೊಟ್ಟರು ಒಂದು ದಿನದಲ್ಲಿ ಏನೇನೋ ಸಾಧನೆ ಮಾಡ್ಬೇಕು, ಏನೇನೋ ಆಲೋಚನೆಗಳು. ಅಯ್ಯೋ ಅವ್ರಿಗೆ ಇದಿದೆ, ನಮ್ಗಿದಿಲ್ಲ, ನಾವ್ ಯಾವಾಗ ಇದನ್ನ ಸಂಪಾದನೆ ಮಾಡೋದು, ನಮ್ಮ ಮಕ್ಕಳಿಗೆ ಯಾವಾಗ ಇದು ಕೊಡೋದು, ನಮ್ಮ ಮಕ್ಳು ಯಾವಾಗ ಡಾಕ್ಟರ್ ಓದೋದು, ನಮ್ಮ ಮಕ್ಳು ಯಾವಾಗ ಇಂಜಿನಿಯರ್ ಓದೋದು. ಪ್ರತಿ ಸೆಕೆಂಡು ನಮ್ಮ ಮನಸ್ಸಿನ ಜೊತೆ ನಾವು ಹೋರಾಡ್ತಾನೇ ಇರ್ತೀವಿ ಮಾಸ್ಟರ್ಸ್. ನಮ್ಮ ಮನಸ್ಸು ನಮ್ಮನ್ನ ಓಡಿಸ್ತಾನೆ ಇರ್ತದೆ. ಅದಕ್ಕೆ ಯಾವಾಗ್ಲೂ ಹೇಳೋದು, ಮನಸ್ಸಿನ ಕೈಯಲ್ಲಿ ನಾವಿರಬಾರ್ದು, ನಮ್ಮ ಕೈಯಲ್ಲಿ ಮನಸ್ಸು ಇರ್ಬೇಕು ಅಂತ. ಆ ಮೈಂಡ್ ಅನ್ನೋದು ಯಾವತ್ತು ನಮ್ ಕೈಯಲ್ಲಿ ಇಟ್ಕೊಂತೀವೋ, ನಾವ್ ಏನ್ ಹೇಳಿದ್ರೆ ಅದನ್ನ ಕೇಳುತ್ತೆ ಅವಾಗ ಅದು. ಆದ್ರೆ ಮೈಂಡ್ ಕೈಯಲ್ಲಿ ನಾವಿದೀವ, ನಮ್ಮ ಕೈಯಲ್ಲಿ ಮೈಂಡ್ ಇದೆ ಅನ್ನೋದನ್ನ ಗಮನಿಸ್ಕೊಬೇಕು. ಗಮನಿಸ್ಕೊಬೇಕು ಅಂದ್ರೆ ಏನಿರ್ಬೇಕು, ನಮ್ಗೆ ಅರಿವಿರ್ಬೇಕು.
ಅರಿವಿನಿಂದ ಗಮನಿಸಿದಾಗ ನಮ್ಮಲ್ಲಿ ಏನ್ ಆಲೋಚನೆಗಳು ಬರ್ತಾ ಇದೆ. ಹೌದು, ಇವತ್ತು ಬೆಳಗ್ಗೆ ಎದ್ದಿದ್ದೀವಿ, ಇವತ್ತಿನ ಪ್ಲಾನ್ ಏನು, ಇವತ್ತು ಹ್ಯಾಪಿ ಇವತ್ತು ಮಾಡೋಣ ಪ್ಲಾನು, ನಾಳೆ ನಮ್ ಕೈಯಲ್ಲಿ ಇಲ್ಲ ಮಾಸ್ಟರ್ಸ್. ಆಧ್ಯಾತ್ಮದಲ್ಲಿರೋರು, ತಿಳ್ಕೊಂಡಿರೋರು ಇಲ್ಲಿ ಕೋಟಿಗೆ ಒಬ್ರು ಇರ್ಬೋದು, ಸಾವಿರಕ್ಕೊಬ್ರು ಇರ್ಬೋದು, ಯಾರೋ ಪೂರ್ವ ಜನ್ಮದ ಸಂಸ್ಕಾರಗಳು, ಅವರ ಸಾಧನಾ ಸಂಸ್ಕಾರಗಳಲ್ಲಿ ಅವರು ನಾಳೆ ನಮಗ್ ಜೀವನ ಇದೆ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ನಾವ್ ಇವಾಗ ಸಾಧನೆಯಲ್ಲಿ ಕಾಲಿಟ್ಟಿರೋರು, ಇವಾಗ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಕಾಲಿಟ್ಟಾಗ್ಲಿ ನಮ್ಮ ಸರಿಯಾದ ಪ್ರಯಾಣ ಸ್ಟಾರ್ಟ್ ಆಗಿದೆ ಮಾಸ್ಟರ್ಸ್. ಇಷ್ಟು ದಿನ ನಮಗೆ ಸರಿಯಾದ ಪ್ರಯಾಣ ಕೂಡ ಗೊತ್ತಿಲ್ದ್ರೆ ಓಡ್ತಾ ಇದ್ವಿ. ಈಗ ಸರಿಯಾದ ಪ್ರಯಾಣ ಕೈಗೆ ಸಿಕ್ಕಿದ ಮೇಲೆ ಕೂಡ ಯಾಕೆ ಓಟ? ಎಲ್ಲೋ ಹೋಗ್ಬೇಕು, ಎಲ್ಲೋ ಕ್ಲಾಸ್ ಕೇಳ್ಬೇಕು ಅನ್ಕೊಳ್ತೀವಿ. ಆ ಪಿರಮಿಡ್ ಹೋಗಿ ಧ್ಯಾನ ಮಾಡಿದ್ರೆ ಒಳ್ಳೇದು, ಈ ಪಿರಮಿಡ್ ಹೋಗಿ ಧ್ಯಾನ ಮಾಡಿದ್ರೆ ಒಳ್ಳೇದು. ರನ್ನಿಂಗ್ ರೇಸ್ ಅಲ್ಲಿ ಮಾಡ್ಬಾರ್ದು ಮಾಸ್ಟರ್ಸ್. ನಮ್ಗೆ ಟೈಮ್ ಇದೆಯಾ? ಹೌದು, ಪಿರಮಿಡ್ ಶಕ್ತಿ ಒಳ್ಳೇದೇ, ಗ್ರೂಪ್ ಎನರ್ಜಿ ಒಳ್ಳೇದು. ನಮ್ಗೆ ಟೈಮ್ ಇದೆ, ಇವತ್ತು ನಮ್ಗೆ ಏನ್ ಅವಕಾಶ ಇದೆ ಮನೇಲಿ, ನಮ್ ಮನೆ ಪರಿಸ್ಥಿತಿ ನೋಡ್ಕೊಂಡು ನಮ್ಮನ್ನ ನಾವು ಸುಧಾರಿಸ್ಕೊಂಡು ಪ್ರಶಾಂತವಾಗಿ ನಾವು ಹೋಗಿ ಧ್ಯಾನ ಮಾಡಿದಾಗ ಆ ಪಿರಮಿಡ್ ಎನರ್ಜಿ ಕೂಡ ನಾವು ರಿಸೀವ್ ಮಾಡ್ಕೊಳ್ತೀವಿ. ನಮ್ಮ ಮೈಂಡೇ ನಮ್ ಕೈಯಲ್ಲಿಲ್ಲ, ನಮ್ಗೆ ಆ ಪ್ರಶಾಂತತೆನ ನಮ್ಗಿಲ್ಲ ಅಂದಾಗ ನೀವ್ ಯಾವ ಪಿರಮಿಡ್ ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ಏನ್ ಎನರ್ಜಿ ತಗೊಳಕ್ ಸಾಧ್ಯ ಆಗುತ್ತೆ ಮಾಸ್ಟರ್ಸ್? ಮನೇಲಿ ಜಗಳಗಳು ಆಡ್ಕೊಂಡು ಅವ್ರು ಬೇಡ ಅಂತಾರೆ, ನಾವ್ ಹೋಗ್ಬೇಕು ಅಂತ ಎಲ್ಲಾರು ಹೋಗ್ತಾರಲ್ಲ, ನಾನ್ ಯಾಕೆ ಹೋಗ್ಬಾರ್ದು? ನನಗೆ ಅವಕಾಶ ಸಿಗ್ತಾ ಇಲ್ಲ, ನಾನು ಮನೇಲೆ ಬಿದ್ದು ಕೊಳಿತಾ ಇದ್ದೀನಿ. ಪ್ರತಿ ಸೆಕೆಂಡ್ ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೊಳ್ತಾ ಇದ್ದೇವೆ ಮಾಸ್ಟರ್ಸ್. ಯಾಕಂದ್ರೆ ಅರಿವು ಅನ್ನೋದು ನಮ್ಮಲ್ಲಿ ಇಲ್ಲ. ಏನ್ ನಡೀತಾ ಇದೆ, ನಮ್ಗೆ ಏನ್ ಸಿಕ್ಕಿದೆ ಜೀವನ, ಈ ಜೀವನ ಎಷ್ಟು ಸಂತೋಷವಾಗಿ ಇವತ್ತು ನಾವು ಎಷ್ಟು ಜನ ಮಾಸ್ಟರ್ಸ್ ಇವತ್ತು ನಮ್ಮ ಕೈಯಲ್ಲಿದೆ, ಇವತ್ತಿಂದ ನಮ್ಮ ಕೈಯಲ್ಲಿದಪ್ಪ, ಇವತ್ತು ನಾವು ಹ್ಯಾಪಿಯಾಗಿರೋಣ, ಎಂಜಾಯ್ ಮಾಡ್ಕೊಂಡಿರೋಣ, ಏನ್ ಅಡಿಗೆ ಬೇಕು ಅದನ್ನ ಮಾಡ್ಕೊಂಡು ತಿಂದ್ಬಿಟ್ಟು ಮಕ್ಕಳ ಜೊತೆ ಮನೆಯವ್ರ ಜೊತೆ ಸಂತೋಷವಾಗಿರೋಣ ಅಂತ ಎಷ್ಟು ಜನ ನಾವ್ ಇದೀವಿ ಮಾಸ್ಟರ್ಸ್. ಆಧ್ಯಾತ್ಮಿಕತೆ ಗೊತ್ತಿರೋರು ಎಷ್ಟು ಜನ ಇದೀವಿ. ಭೌತಿಕವಾಗಿರೋರ್ನ ಬಿಟ್ಕೊಡೋಣ, ಅವ್ರಂದ್ರ ಕಾಂಪಿಟೇಷನ್ ಅದಾರ, ಅವ್ರಿಗೆ ಪಾಪ ಈ ಜ್ಞಾನ ಇನ್ನೂ ಬಂದಿಲ್ಲ, ಅವ್ರೇನೋ ಅವರು ಭಯದಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ಆಧ್ಯಾತ್ಮಿಕತೆ ಗೊತ್ತಿದೆ, ಇಷ್ಟು ಕ್ಲಾಸ್ಗಳು ನಾವು ಕೇಳ್ತಾ ಇದೀವಿ. ಆದ್ರೆ ನಾವ್ ಎಷ್ಟು ಜನ ನಮ್ಮ ಅರಿವಿನಿಂದ ನಾವು ಯೋಚನೆ ಮಾಡ್ತಿದ್ವಿ, ಇವತ್ತು ನಾವ್ ಎಷ್ಟು ಚೆನ್ನಾಗಿರ್ಬೋದು ನಾವು. ಹೌದು, ಇವತ್ತು ನಾವೆಲ್ಲಾರು ಗ್ರೂಪ್ ಅಲ್ಲಿ ಸೇರಿದ್ವಿ, ಒಂದ್ 5 ನಿಮಿಷ ನಾವೆಲ್ಲಾರು ಹ್ಯಾಪಿಯಾಗಿ ಒಬ್ಬರನ್ನೊಬ್ರು ನೋಡಿ ನಕ್ಕೊಂಡು ಒಬ್ಬರನ್ನೊಬ್ರು ನೋಡಿ ಸಂತೋಷವಾಗಿ ನಾವಿದ್ದಾಗ ಈ ಕ್ಷಣ ಇನ್ನೊಂದು ಕ್ಷಣದಲ್ಲಿ ಮತ್ತೆ ನಮಗ್ ಸಿಗಲ್ಲ ಮಾಸ್ಟರ್ಸ್. ಅದೇ ಕ್ಷಣದಲ್ಲಿ ಮಾತ್ರ ನಮ್ಮಲ್ಲಿರೋದು ಸಂತೋಷ ಆಗ್ಲಿ ದುಃಖ ಆಗ್ಲಿ ನಮ್ಮ ಜೀವನ ಆಗ್ಲಿ ಎಲ್ಲ ನಮಗೆ ಒಂದೊಂದು ಕ್ಷಣ ಮಾತ್ರ ಇದೆ ಮಾಸ್ಟರ್ಸ್. ಒಂದು ಕ್ಷಣಕ್ಕಿಂತ ಜಾಸ್ತಿ ನಮ್ಮ ಜೀವನ ಖಂಡಿತ ಇಲ್ಲ. ಇಲ್ದಿರೋ ಜೀವನಕ್ಕೆ ಯಾಕೆ ಟೆನ್ಷನು, ಯಾಕೆ ಯಾರು ನಮಗ್ ಗೊತ್ತಾಗ್ತಾ ಇಲ್ಲ? ಒಂದು ಚಿಕ್ಕದಾಗಿ ಒಂದು ಸೂಪಿ ಕತೆ ಒಂದು ಹೇಳ್ಕೊಡೋಣ ಮಾಸ್ಟರ್ಸ್. ನಾವು ಒಂದು ರಾಜ್ಯದಲ್ಲಿ ಒಬ್ರು ರಾಜ ಇರ್ತಾರೆ. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಎಲ್ಲಾ ರಾಜ್ಯದಲ್ಲೆಲ್ಲಾ ಮಳೆ ಬೆಳೆ ಸರಿಯಾಗಿ ಸಂತೋಷವಾಗಿದ್ರೇನು ಅವ್ರಿಗೆ ಅಯ್ಯೋ ಮತ್ತೆ ಯಾವಾಗ ಬರ ಬರುತ್ತೆ, ಮತ್ತೆ ಯಾವಾಗ ಕಷ್ಟ ಬರುತ್ತೇನೋ, ಇದು ನಾನು ಹೆಂಗ್ ಸಮಾಳಿಸ್ಕೊಳ್ಳೋದು ಅಂತ ಅವ್ರಿಗೆ ಅವಾಗ ಭಯಕ್ಕೆ ಟೆನ್ಷನ್. ಅವ್ರಿಗೆ ಅವಾಗ್ಲೂ ಸಮಾಧಾನವಾಗಿರೋಕ್ ಆಗಲ್ಲ. ಯಾಕಂದ್ರೆ ಇವಾಗ ನಮಗೆ ಇಷ್ಟು ಚೆನ್ನಾಗಿ ಪ್ರಕೃತಿ ಮಾತ್ರ ನಮಗ್ ಕೊಟ್ಟಿದೆ, ಮಳೆ ಬಂದಿದೆ, ಬೆಳೆ ಆಗಿದೆ, ಇದು ನಮ್ ಜನಗಳೆಲ್ಲ ಸಂತೋಷವಾಗಿದ್ರಲ್ಲಪ್ಪ, ಇದು ಹಾಯಾಗಿರೋಣ ಅನ್ನೋ ಒಂದು ಅರಿವು ಆ ರಾಜನಿಗಿಲ್ಲ. ಅದೇ ತರ ಒಂದ್ ವರ್ಷ ಚೆನ್ನಾಗಿದ್ದು ಇನ್ನೊಂದ್ ವರ್ಷಕ್ ಮಳೆ ಆಗಲ್ಲ, ಬೆಳೆಗಳಿರಲ್ಲ, ರಾಜ್ಯಕ್ಕೆಲ್ಲಾ ಸಪ್ಲೈ ಮಾಡ್ಬೇಕು, ಬೇಕಾಗಿರೋದೆಲ್ಲಾ ಮಕ್ಳಿಗೆ ಊಟ ಕೊಡ್ಬೇಕು ಅಂದಾಗ ಅವ್ರ ಹತ್ರ ಎಲ್ಲಾ ಖಾಲಿ ಆಗಿರ್ತದೆ. ಆ ಬಡತನ ಪೂರೈಸ್ಬೇಕು ಅಂದ್ರೆ ಅವಾಗ ಇನ್ನೂ ಇದ್ದಿದ್ದು ಟೆನ್ಷನ್. ಅಯ್ಯೋ ಇದನ್ನ ಹೆಂಗಪ್ಪ ನಿಭಾಯಿಸ್ರಿ, ನಾನು ನಮ್ ಜನಗಳಿಗೆಲ್ಲ ಊಟ ಇಲ್ಲ, ತಿಂಡಿ ಇಲ್ಲ, ಏನು ಇಲ್ಲ, ಹೆಂಗೆ ರಾಜ್ಯನ ಪಾಲನೆ ಮಾಡ್ಲಿ ಅನ್ನೋ ತರ ಟೆನ್ಷನ್. ಅಂದ್ರೆ ಇವಾಗ ಇದು ಬಂದ್ರೇನೋ ಸಂತೋಷ ಇಲ್ಲ, ದುಃಖ ಬಂದ್ರೇನೂ ಸಂತೋಷ ಇಲ್ಲ. ಅಂದ್ರೆ ಇವಾಗ ಏನ್ ಕೆಲಸ ಮಾಡ್ತಿದೆ, ನಮ್ಮ ಮೈಂಡ್ ಕೆಲಸ ಮಾಡ್ತಾ ಇದೆಯಾ, ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇದೆಯಾ, ನಮ್ಮ ಹೃದಯ ಕೆಲಸ ಮಾಡ್ತದ ಇಲ್ಲಿ? ಅವಾಗ ನಾವ್ ಏನ್ ಗಮನಿಸ್ಕೊಬೇಕು? ರಾಜ್ಯನ ಗಮನಿಸ್ಬೇಕಾ, ನಮ್ಮನ್ ನಾವ್ ಗಮನಿಸ್ಕೊಬೇಕಾ, ಇಲ್ಲ ಬರೋ ಪರಿಸ್ಥಿತಿಗಳನ್ನ ಗಮನಿಸ್ಬೇಕಾ? ಇದು ಏನ್ ಗಮನಿಸ್ಬೇಕಂದ್ರೆ ಕೂಡ ನಮ್ಗ್ ಅರಿವಿರ್ಬೇಕಾ? ಈ ಅರಿವು ಅನ್ನೋದ ರಾಜನಿಗಿರಲ್ಲ. ಏನ್ ಮಾಡಿದ್ರು ತುಂಬಾ ಯಾವಾಗ್ಲೂ ಹಿಂಗೆ ಆಗ್ತದೆ ನನಗೆ, ನಾನ್ ಹೆಂಗಪ್ಪ ಈ ರಾಜ್ಯನ ಪಾಲಿಸೋದು? ಹಂಗಿದ್ದಾಗ ಅವರು ಆ ಸಿಂಹಾಸನ ಮೇಲೆ ಕೂತಿದ್ರು ಕೂಡ ಮಾಸ್ಟರ್ಸ್ ಅವ್ರಿಗೆ ಒಂದೊಂದು ನಿಮಿಷ ಒಂದೊಂದು ಯುಗವಾಗಿರ್ತದೆ. ಇವಾಗ ನೆಲದಲ್ಲಿರುವಂತ ಯೋಗಿ ಅವ್ರಿಗೇನು ಇರಲ್ಲ ಆಸ್ಕೊಳಕ್ಕೆ. ಇವಾಗ ರಮಣ ಮಹರ್ಷಿನೇ ಎತ್ಕೊಂಡ್ರ ಕೂಡ ಅವ್ರಿಗೆ ಒಂದು ತುಂಡು ಬಟ್ಟೆ ಬಿಟ್ರೆ, ಒಂದು ಕೌಪಿನ ಬಿಟ್ರೆ ಅವ್ರಿಗೆ ಒದಿಸ್ಕೊಳಕ್ ಕೂಡ ಅವ್ರ ಬಟ್ಟೆ ಇಲ್ದರೇನೆ ಅವ್ರ ಜೀವನಾನೇ ಸಾಗಿಸ್ಬಿಟ್ರು ಮಾಸ್ಟರ್ಸ್. ಅವ್ರು ಯಾವತ್ತೂ ದುಃಖ ಪಡ್ಲಿಲ್ಲ, ಹ್ಯಾಪಿಯಾಗಿ ಆನಂದವಾಗಿದ್ರು.
ಅವ್ರು ಭಿಕ್ಷೆ ಬೇಡ ಆ ಅನ್ನನ ತಿಂದ್ಬಿಟ್ಟು ಆತ ಕೈನ ತಲೆಗೋರ್ಸ್ಕೊಂಡ್ಬಿಟ್ಟು ಈ ಪ್ರಪಂಚದಲ್ಲಿ ನನ್ಗಿನ ಚಕ್ರವರ್ತಿ ಯಾರು ಇಲ್ಲ ಅನ್ಕೊಳ್ಳೋರಂತ ಅದನ್ನ ಅವರೇ ಹೇಳ್ತಾರೆ ನಕ್ಕೊಂಡು. ಆ ಸ್ಥಿತಿಯಲ್ಲಿ ನಾವ್ ಯಾರಿದೀವಿ ಮಾಸ್ಟರ್ಸ್? ಇವತ್ತು ಕೋಟ್ಯಾಧೀಶ್ವರ ಇದೀವಿ, ಬೆಡ್ಗಳಿದೆ, ಸ್ಪ್ರಿಂಗ್ ಬೆಡ್ಗಳಿದೆ, ಎಲ್ಲಾ ಇಟ್ಕೊಂಡಿದ್ವಿ. ಆದ್ರೆ ನಾವ್ ಯಾರು ಎಷ್ಟು ಸಂತೋಷವಾಗಿ ನಾವ್ ಇದೀವಿ ಇವತ್ತು? ಸಂತೋಷ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆಯಾ? ನಮ್ ಜೀವನದಲ್ಲಿ ಸಂತೋಷ ಇದೆ ಅನ್ನೋದಾದ್ರೂ ಗೊತ್ತಾಗ್ತಾ ಇದೆ ನಮ್ಗೆ? ಗಮನಿಸ್ಕೊಳ್ತಾ ಇದೀವ? ಆದ್ರೂ ನಮಗ್ ಬಂದಿಲ್ಲ. ಇದೇ ಆ ರಾಜನ ಪರಿಸ್ಥಿತಿ ಆಗಿರ್ತದೆ. ಅವಾಗ ಏನ್ ಮಾಡ್ತಾರೆ, ಆ ಮಂತ್ರಿಗಳಿಗಲ್ಲಲ್ಲಿ ಯಾರಾದ್ರೂ ಒಬ್ರು ಗುರುಗಳಿದ್ರೆ, ಯಾರಾದ್ರೂ ಒಬ್ರು ಪೂಜ್ಯರಿದ್ರೆ ಕರ್ಕೊಂಡ್ ಬನ್ನಿ, ನಮ್ಗೆ ಇದಕ್ಕೊಂದು ಸೊಲ್ಯೂಷನ್ ಬೇಕು, ನನ್ಗೆ ಆಗ್ತಾ ಇಲ್ಲ ಬ್ಯಾಲೆನ್ಸ್ ಮಾಡೋಕೆ, ತುಂಬಾ ಕಷ್ಟ ಆಗ್ತಾ ಇದೆ ರಾಜ್ಯ ಪಾಲನೆ ಮಾಡೋಕೆ ಅಂತ. ಅವಾಗ ಮಂತ್ರಿಗಳು ಅವ್ರು ಇವ್ರನ್ನ ಹುಡುಕಿದಾಗ ನಮ್ಗೆ ಇವಾಗ ಸಿಗ್ತಾರಲ್ಲ ಎಲ್ಲ ಒಂದು ಯೋಗಿಗಳು, ಒಂದು ಋಷಿಗಳು, ಯಾರೋ ಒಬ್ರು ಆ ತರ ಒಂದು ಸೂಫಿ ಅವ್ರಿಗೂ ಸಿಗ್ತಾರೆ. ಅವ್ರನ್ನ ಕರ್ಕೊಂಬಂದು ಇವ್ರ ವಿಷಯ ಎಲ್ಲ ತಿಳಿಸ್ತಾರೆ. ಗುರುಗಳೇ, ನಾನ್ ಏನ್ ಮಾಡ್ಲಿ? ನನಗೆ ಯಾವ್ದು ಬಂದ್ರು ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ರಾಜ್ಯದಲ್ಲಿ, ನನಗೆ ಇದಕ್ಕೆ ಈ ಸಮಸ್ಯೆಗೆ ಪರಿಷ್ಕಾರ ಕೊಡಿ ಅಂತಾರೆ. ಆಗ ಆ ಸೂಫಿ ನಕ್ಕೊಂಡು ಹೇಳ್ತಾರೆ, ಮಹಾರಾಜ, ನನಗೆ ಬಹುಮಾನವಾಗಿ ಕೊಡೋದಿಕ್ಕೆ ನಿಮ್ಮ ರಾಜ್ಯ, ನಿಮ್ಮ ಹತ್ರದ್ದು ಹಣ ಯಾವ್ದು ಸಾಕಾಗಲ್ಲ ನಿಮ್ಗೆ. ಆದ್ರೆ ನನಗೆ ನಿಮ್ಮ ಹಣ ಐಶ್ವರ್ಯ ಯಾವ್ದು ಬೇಕಾಗಿಲ್ಲ. ನಾನೇ ನಿಮಗ್ ಗಿಫ್ಟ್ ಆಗಿ ಒಂದು ಚಿಕ್ಕದೊಂದು ಬಾಕ್ಸ್ ಕೊಡ್ತೇನೆ, ಅದನ್ನ ಭದ್ರವಾಗಿ ಇಟ್ಕೊಳ್ಳಿ ಸಾಕು ಅಂತಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ನಾನೇನಪ್ಪ ಇಷ್ಟು ಕಷ್ಟದಲ್ಲಿದ್ದೀನಿ, ರಾಜ್ಯ ಪೂರ್ತಿ ಕೊಡೋ ನನ್ ಕೈಲಿ ಏನಾಗುತ್ತೆ ಅದು ಕೊಡ್ತೀನಿ ಅಂದ್ರೆ ಇದನ್ ಬೇಡ್ತೀರ ಚಿಕ್ಕ ಬಾಕ್ಸ್ ಕೊಡ್ತೀನಿ ಅಂತಾರಲ್ಲ, ಇದ್ರಲ್ಲಿ ನನ್ನ ಸಮಸ್ಯೆ ಪರಿಹಾರ ಇದೆಯಾ ಅಂತ ತುಂಬಾ ಆತಂಕದಿಂದ ಅವ್ರನ್ನ ನೋಡ್ತಾ ಇರ್ತಾರೆ. ಅದ್ರ ಸೂಪಿ ನಕ್ಕೊಂಡು ಒಂದು ಚಿಕ್ಕದೊಂದು ಮರದಲ್ಲಿ ಮಾಡಿರೋ ಅಂತ ಒಂದು ಚಿಕ್ಕ ಡಬ್ಬ, ಒಳ್ಳೆ ಡಿಸೈನ್ ಇರುತ್ತೆ, ನೋಡೋದಕ್ಕೆ ಅಂದವಾಗಿರುತ್ತೆ. ಆ ಡಬ್ಬನ ಅವ್ರ ಕೈಗೆ ಕೊಡ್ತಾರೆ. ನೀನು ತುಂಬಾ ನಿನಗೆ ಲೈಫ್ ಅಲ್ಲಿ ನನಗಿನ್ನ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ, ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನ ತೆಗೆದು ನೋಡು ರಾಜ, ಅಲ್ಲಿವರೆಗೆ ಇದನ್ನ ತೆಗಿಯೋಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನಗ್ನಕ್ಕೊಂಡು ಅವರು ಅರಮನೆಯಿಂದ ಹೊರಗೋಗ್ತಾರೆ. ಆದ್ರೆ ಈ ರಾಜನ ಪರಿಸ್ಥಿತಿ ಇದೆ. ಪರಿಸ್ಥಿತಿ 6 ತಿಂಗಳು ಹೀಗಿದ್ರೆ, 1 ವರ್ಷ ಹೀಗಿದ್ರೆ, 1 ವರ್ಷ ಮತ್ತೆ ದುಃಖ ಆಗೋದು ಇವರಿಗೆ. ಆತರ ಸಂತೋಷ ಬರುತ್ತೆ ಅವರಿಗೆ. ಅಯ್ಯೋ, ಇವಾಗ ನಾನ್ ಸಂತೋಷವಾಗಿದ್ದೀನಿ, ಇವಾಗ ಯಾಕೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಅದನ್ನ ಅವಾಗ ಓಪನ್ ಮಾಡಲ್ಲ ಅವ್ರು. ಅದೇ ಪರಿಸ್ಥಿತಿ ಇನ್ನೊಂದು ವರ್ಷ ಬಿಟ್ಟಿದ ತಕ್ಷಣ ದುಃಖ ಬರುತ್ತೆ, ತುಂಬಾ ಬಡತನ ಆಗುತ್ತೆ, ತುಂಬಾ ದುಃಖ ಆಗುತ್ತೆ. ಅವ್ರಿಗೆ ತಳಮಳಗೊಳ್ತಾರೆ, ನಾನ್ ಹೆಂಗಪ್ಪ ಈ ರಾಜ್ಯನ ಬ್ಯಾಲೆನ್ಸ್ ಮಾಡ್ಲಿ ಅಂತ. ಆಗ ಜ್ಞಾಪಕ ಬರುತ್ತೆ, ಆ ಸೂಪಿ ಕೊಟ್ಟಿರೋಂತ ಬಾಕ್ಸ್ ನ ಹುಡುಕೊಂಡು ಹೋಗ್ತಾರೆ. ಅದನ್ನ ಹೋಗ್ಬಿಟ್ಟು ಒಳಗಡೆಯಿಂದ ತೆಗೆದು ನೋಡ್ತಾರೆ. ಅದ್ರಲ್ಲಿ ಸಿಂಪಲ್ ಆಗಿ ಬರ್ದಿರ್ತಾರೆ ಮಾಸ್ಟರ್ಸ್, ಏನ್ ಗೊತ್ತಾ? ದಿಸ್ ವಿಲ್ ಪಾಸ್ ಟು, ಅಂದ್ರೆ ಇದು ಕೂಡ ಹೋಗುತ್ತೆ. ಇದು ಕೂಡ ಅವರು ಅದನ್ನ ಒತ್ತಿ ಹೇಳ್ತಾರೆ ಮಾಸ್ಟರ್ಸ್, ಇದು ಕೂಡ ಹೋಗುತ್ತೆ. ಅಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಯಾವುದು ನಮ್ಮ ಜೊತೆಗಿರಲ್ಲ. ದುಃಖ ಆಗ್ಲಿ, ಸುಖ ಆಗ್ಲಿ, ಸಂಬಂಧಗಳಾಗ್ಲಿ, ನಾವ್ ಏನು ನಂದು ನಾನು ಅನ್ಕೊಂಡಿದ್ವು ಅದಾಗ್ಲಿ ಶಾಶ್ವತವಾಗಿ ನಮ್ ಜೊತೆಗಿರ್ಲಿ, ಇದು ಕೂಡ ಹೋಗುತ್ತೆ ಅಂದಾಗ ಅವ್ರಿಗೆ ಅಂದ್ರೆ ಇದು ಸ್ವಲ್ಪ ದಿನ ಮಟ್ಟಕ್ಕೇನ ಇದು ಹೋಗುತ್ತೆ, ಹಂಗಾದ್ರೆ ನಾನು ಇದನ್ನ ಬ್ಯಾಲೆನ್ಸ್ ಮಾಡ್ಬೋದು ಬಿಡು ಅನ್ನೋ ಒಂದ್ ಧೈರ್ಯ ತಗೊಂಡು ಆ ಬರಗಾಲನ ಪೂರ್ತಿ ಮಾಡ್ಸಿ ಸಂತೋಷವಾಗಿ ರಾಜ್ಯ ಪಾಲನೆ ಮಾಡ್ತಾರೆ. ಇದೇ ತರ ಮತ್ತೆ 2-3 ಸತಿ ಅವ್ರಿಗೆ ಅದೇ ತರ ಆಗ್ತಾ ಇರ್ತದೆ. ಆ ಸಂತೋಷ ಮತ್ತೆ ಒಂದ್ಸತಿ ಅದೇ ತರ ಸಂತೋಷ ಬಂದಾಗ ಬಿಚ್ಚಿ ನೋಡ್ತಾರೆ, ಸೇಮ್ ಪದ ಇರುತ್ತೆ, ಇನ್ನೇನ್ ಅದ್ರಲ್ಲಿ ಚೇಂಜ್ ಇರಲ್ಲ. ಮತ್ತೆ ಕಷ್ಟ ಬಂದಾಗ ನೋಡ್ತಾರೆ, ಅದೇ ಪದ ಕಾಣುತ್ತೆ ಅವ್ರಿಗೆ. ಎಲ್ಲದಕ್ಕೂ ಇದೇ ಇದೆಯಲ್ಲ, ಈ ಗುರುಗಳು ಏನ್ ಹೇಳ್ಕೊಟ್ರು ನಂಗೆ? ಎಲ್ಲಾ ಹೋದ್ರಂದ್ರೆ ಸಂತೋಷ ಕೂಡ ನನ್ ಜೊತೆಗಿರಲ್ವಾ? ದುಃಖ ಹೋದ್ರೆ ಪರವಾಗಿಲ್ಲ, ಆದ್ರೆ ಸಂತೋಷ ಕೂಡ ಹೋಗ್ಬಿಟ್ರೆ ನಾನ್ ಹೆಂಗ್ ಬ್ಯಾಲೆನ್ಸ್ ಮಾಡೋದ್ ಮತ್ತೆ? ನನಗೆ ಸಂತೋಷ ಬೇಕು ಅಂತ ತಾನು ನಾನು ಇಷ್ಟು ಕಷ್ಟ ಪಡ್ತಾ ಇರೋದು. ಏನ್ ಹೇಳಿದ್ರಿ ಸೂಪಿ ನನಗೆ ಅಂತ ಹೇಳ್ಬಿಡು ಮತ್ತೆ ಮಂತ್ರಿಗಳನ್ನ ಕಳಿಸ್ತಾರೆ. ಹೋಗಿ ಆ ಸೂಪಿ ಗುರುಗಳನ್ನ ಕರ್ಕೊಂಡ್ ಬನ್ನಿ, ಇದ್ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ದಾಗ ಮತ್ತೆ ಮಂತ್ರಿಗಳು ಹೋಗ್ಬಿಟ್ಟು ಗುರುಗಳನ್ನ ಕರ್ಕೊಂಡ್ ಬರ್ತಾರೆ. ಗುರುಗಳನ್ನ ಕರ್ಕೊಂಡ್ ಬಂದಾಗ ಅವರು ಆ ಡಬ್ಬನ್ ತೋರ್ಸ್ಬಿಟ್ಟು, ಏನ್ ಗುರುಗಳೇ ನೀವು, ನಾನು ಇಷ್ಟು ದೊಡ್ಡ ಪ್ರಾಬ್ಲಮ್ ಹೇಳಿದ್ರೆ ನೀವು ಒಂದು ಚಿಕ್ಕದಾಗಿ ಇದು ಕೂಡ ಹೋಗುತ್ತೆ, ಇದು ಕೂಡ ಹೋಗುತ್ತೆ ಅಂತ ಹೇಳ್ಕೊಡ್ತೀರಾ? ಅಂದ್ರೆ ಸಂತೋಷ ಕೂಡ ನನ್ನಲ್ಲಿಲ್ಲ, ಎಲ್ಲ ಹೋಗುತ್ತೆ ಅಂದ್ರೆ ಮತ್ತೆ ನಾನು ಹೆಂಗ್ ಬ್ಯಾಲೆನ್ಸ್ ಮಾಡ್ಲಿ, ಯಾವ ತರ ಬದುಕ್ಲಿ ನಾನು ಅಂತ ಅವರು ಟೆನ್ಷನ್ ಮಾಡ್ಕೊಂಡು ಕೇಳ್ತಾರೆ. ಅದಕ್ಕೆ ಅವಾಗ ಸೂಪಿ ನಕ್ಕೊಂಡು,
ಅದೆಲ್ಲ ಇರ್ಲಿ ರಾಜ, ಇವಾಗ ಒಂದು 3 ವರ್ಷಗಳ ಕಾಲ ಆಗಿದೆಯಲ್ಲ ನಿನಗೆ ಇದನ್ನ ಕೊಟ್ಟು ನಾನು. ಈ 3 ವರ್ಷ ನೀನ್ ಯಾವ ತರ ಇದ್ದೆ ನೀನ್ ಗಮನಿಸ್ಕೊಂಡಿದ್ಯಾ? ಇದಕ್ ಮುಂಚೆ ಯಾವ ತರ ಇದ್ದೆ ನೀನು? ಇದು ನಿನ್ ಕೈಗ್ ಬಂದ ಮೇಲೆ ಯಾವ ತರ ಇದೆಯಾ ಅಂತ ನೀನು ಒಂಚೂರು ನೀನು ಗಮನಿಸ್ಕೊಂಡಿದ್ಯಾ ರಾಜ ಅಂತ. ಆಗ ರಾಜ ಒಂದು 10 ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾರೆ. ಹೌದು, ಇದಕ್ ಮುಂಚೆ ನಾನು ಯಾವ ತರ ಇದ್ದೆ, ಎಷ್ಟು ಗೊಂದಲ ಮಾಡ್ಕೊಳ್ತಾ ಇದ್ದೆ, ಎಷ್ಟು ಟೆನ್ಷನ್ ಪಡ್ತಾ ಇದ್ದೆ. ಆದ್ರೆ ಈ ಪದ ಕೇಳಿದಾಗ ನನಗೆ ಎಲ್ಲೋ ಒಂದ್ ಕಡೆ ಧೈರ್ಯ ತುಂಬ್ತಾ ಇದೆ. ಓ, ಇದು ಕೂಡ ಇರಲ್ಲ, ಈ ಕಷ್ಟ ನನಗ್ ತುಂಬಾ ದಿನ ಇರಲ್ಲ ಅನ್ನೋವಾಗ ಧೈರ್ಯದಿಂದ ಬ್ಯಾಲೆನ್ಸ್ ಮಾಡ. ಓ, ಇದು 6 ತಿಂಗಳಲ್ಲಿ ಇವಾಗ ನಾವು ಅನ್ಕೊಳ್ತೇವಲ್ಲ ಮಾಸ್ಟರ್ಸ್, ಇವತ್ತೊಂದ್ ದಿನಕ್ಕೆ ಏನೋ ನಮ್ಮ ಹತ್ರ ಒಂದು ತರಕಾರಿ ಇರಲ್ಲ, ಊಟಕ್ಕೆ ಅಕ್ಕಿ ಇರಲ್ಲ, ತುಂಬಾ ಬಡತನ ಇರೋರು ಇರ್ತಾರೆ. ಅವ್ರ ಏನ್ ಅನ್ಕೊಳ್ತಾರೆ, ಇವತ್ತೊಂದ್ ದಿನ ನೀರ್ ಕುಡಿದ್ಬಿಟ್ಟು ಇದ್ ಬಿಡಣ ಬಿಡು, ಸಾಯಂಕಾಲಕ್ಕೆ ನಮ್ಮ ಮನೆಯವ್ರು ಏನೋ ಒಂದ್ ತರ್ತಾರೆ, ನಾವು ಅಡಿಗೆ ಮಾಡ್ಕೊಡ್ತೇನೆ. ನಾನು ಸಂತೋಷವಾಗಿ ಆ ನೀರು ಕುಡಿದು ಅವ್ರು ಸಂತೋಷವಾಗಿ ಆ ಮಧ್ಯಾಹ್ನ ಹೊತ್ತನ ಅವರು ಸಾಯಂಕಾಲಕ್ಕೆ ತಳ್ಕೊಂಡ್ ಬರ್ತಾರೆ ಮಾಸ್ಟರ್ಸ್. ಇದೇ ತರ ರಾಜನಿಗೂ ಅವಾಗ ಯೋಚನೆ ಮಾಡ್ತಾರೆ, ಹೌದಲ್ವಾ, ನಾನ್ ಮುಂಚೆ ಇಷ್ಟೊಂದು ಬ್ಯಾಲೆನ್ಸ್ ಮಾಡೋಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ, ಆದ್ರೆ ಈಗ ನಾನ್ ಬ್ಯಾಲೆನ್ಸ್ ಮಾಡಿದ್ರೆ ನಿಜ ಅಲ್ವಾ ಇದು? ನಾನ್ ಇದನ್ನ ಗಮನಿಸ್ಲೇ ಇಲ್ವಲ್ಲ ನಾನು, ಯಾಕೆ ಹಿಂಗಾಯ್ತು ಅಂತ ಅವಾಗ ಹೌದು ಗುರುಗಳೇ, ನಾನು ಮೊದಲು ತುಂಬಾ ಗೊಂದಲ ಮಾಡ್ಕೊಳ್ತಾ ಇದ್ದೆ, ಆದ್ರೆ ನೀವು ಈ ಚೀಟಿ ಕೊಟ್ಟ ಮೇಲೆ ಇದನ್ನ ನೋಡಿದ ಪ್ರತಿ ಸಾರಿ ನಾನ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸುಖ ಬಂದಾಗ್ಲೂ ನಾನು ಮಕ್ಕಳನ್ನೆಲ್ಲಾನು ಒಂದೇ ತರ ನೋಡ್ಕೊಳ್ತಾ ಇದೀನಿ, ದುಃಖ ಬಂದಾಗ್ಲೂ ಸಮವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೀನಿ. ಆದ್ರೆ ನನಗ್ ಭಯ ಹುಟ್ಟಿಸಿದ್ದು ಸಂತೋಷ ಕೂಡ ಹೋಗ್ಬಿಡ್ತಾ ಇದೆಯಲ್ಲ ಅಂತ ಭಯ ಹುಟ್ಟಿಸ್ತು ನನಗೆ. ಅದಕ್ಕೆ ನಿಮ್ಮನ್ನ ಕರೆದೆ ಅಂತ. ಅವಾಗ ಇಷ್ಟೇ ರಾಜ, ನೀನ್ ಅದನ್ನ ಬ್ಯಾಲೆನ್ಸ್ ಮಾಡಿದೆಯಲ್ಲ, ಜೀವನ ಅಂದ್ರೆ ಇಷ್ಟೇ, ಅರಿವಿನಿಂದ ಗಮನಿಸೋದಂದ್ರೆ ಇಷ್ಟೇ. ಇಷ್ಟ ಅರಿವು ನಿನಗಿದ್ರೆ ನೀನು ಎಲ್ಲಾನು ಹ್ಯಾಪಿಯಾಗಿ ತಗೊಬಹುದು. ಸಿಂಹಾಸನದಲ್ಲಿ ಕುತ್ಕೊಂಡು ಕೂಡ ನೀನ್ ಇಷ್ಟು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಸೂಫಿ ಹೊರಟು ಬಿಡ್ತಾರೆ. ಆವಾಗ್ಲಿಂದ ರಾಜ ಸತ್ಯ ಅರಿವಾಗುತ್ತೆ ಅವ್ರಿಗೆ. ಓ, ಇಷ್ಟೇನಾ, ಇಷ್ಟು ಮಾತ್ರ ಬ್ಯಾಲೆನ್ಸ್ ಮಾಡಿದ್ರೆ ನಾನ್ ರಾಜ್ಯಪಾಲನೆ ಸಂತೋಷವಾಗಿ ಮಾಡ್ಬೋದಲ್ಲ ಅಂತ. ಅವತ್ತಿಂದ ರಾಜ್ಯನ ಸಂತೋಷವಾಗಿ, ಹೌದು ಇವತ್ತು ಏನಿದೆ ಅದ್ರಲ್ಲಿ ಸಂತೋಷವಾಗಿ ನಾವ್ ಮಾಡೋಣ ಅಂತ ಮಕ್ಕಳ ಜೊತೆ ಸಂತೋಷವಾಗಿ ರಾಜ್ಯಪಾಲನೆ ಮಾಡ್ತಾರೆ. ನಮ್ಮ ಜೀವನಾನ ಇಷ್ಟೇ ಮಾಸ್ಟರ್ಸ್. ಅದು ಆಧ್ಯಾತ್ಮಿಕದಾಗಿರ್ಬೋದು, ಭೌತಿಕವಾಗಿ ಆಗಿರ್ಬೋದು, ನಮ್ ಸಂಸಾರ ಜೀವನ ಆಗಿರ್ಬೋದು, ಎಲ್ಲಾದ್ರಲ್ಲೂ ಸ್ವಲ್ಪ ಅರಿವಿನಿಂದ ಗಮನಿಸಿದ್ರೆ ನಮ್ಮ ಎದುರುಗಡೆ ಇರೋರು ನಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ಇಲ್ಲ ಆಧ್ಯಾತ್ಮಿಕತೆಗೆ ಹೋಗ್ತಿವಿ, ಎಷ್ಟೋ ಜನ ಮಾಸ್ಟರ್ಸ್ ಎಷ್ಟೋ ತರ ಮಾತಾಡ್ತಾರೆ, ಏನೋ ಕ್ಲಾಸ್ಗಳು ಮಾಡ್ತಾ ಇರ್ತಾರೆ, ಅಲ್ಲಿ ನಮ್ಗೆ ಏನೋ ಗೊಂದಲ ಸೃಷ್ಟಿ ಆಗ್ತಾ ಇರ್ತದೆ. ಅಂದ್ರೆ ಒಂದು ಸೆಕೆಂಡ್ ಕಣ್ಮುಚ್ಚಿ ಅರಿವಿನಿಂದ ಯೋಚನೆ ಮಾಡಿದಾಗ, ಹೌದು, ಇದು ನನ್ನ ಮನಸ್ಸಿಂದ ಬರ್ತಾ ಇದೆಯಾ, ಹೃದಯದಿಂದ ಬರ್ತಾ ಇದೆಯಾ, ಇದು ನನಗೆ ಸರಿ ಹೋಗುವಂತ ಕ್ಲಾಸ, ಸರಿ ಆಗದೆ ಇರೋಂತ ಕ್ಲಾಸ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಮ್ಮ ಹೃದಯ ನಮ್ಮನ್ನ ಸರಿಯಾದ ದಾರಿಲೇ ನಡೆಸುತ್ತೆ ಮಾಸ್ಟರ್ಸ್. ಯಾವಾಗ್ಲೂ ಅದಕ್ಕೆ ಮಹಾತಾರ್ ಬಾಬಾಜಿ ಹೇಳ್ತಾರೆ, ಹೃದಯದಿಂದ ಶ್ವಾಸಿಸಿ, ಹೃದಯದ ಜೊತೆ ಉಸಿರಾಡಿ ನೀವು ಅಂತಾರೆ. ಯಾಕಂದ್ರೆ ನಮ್ಮ ಹೃದಯ ಯಾವಾಗ್ಲೂ ನಮ್ಮನ್ನ ಸರಿಯಾದ ಅವೇರ್ನೆಸ್ ಇಂದ ನಮ್ಗೆ ದಾರಿ ತೋರಿಸ್ತಾ ಇರ್ತದೆ. ಇಂಟ್ಯೂಷನ್ ಅನ್ನೋದು ಅದನ್ನೇ ಮಾಸ್ಟರ್ಸ್. ಆದ್ರೆ ನಮ್ಮ ಮೈಂಡ್ ಏನ್ ಮಾಡ್ತದೆ, ಓ ಇದೇನೋ ಅದೇನೋ ಬರ್ತದೆ ಬಿಡು, ಇದಕ್ ಹೋದ್ರೆ ಇನ್ನೂ ಚೆನ್ನಾಗಿರ್ತದೆ, ನಮ್ಮ ಮೈಂಡ್ ಆ ಸೆಕೆಂಡ್ ಅಲ್ಲಿ ಡೈವರ್ಟ್ ಮಾಡುತ್ತೆ. ಆ ಮೈಂಡ್ ನ ಸ್ವಲ್ಪ ಗಮನಿಸ್ಕೊಂಡ್ರೆ, ನಮ್ಮ ಆಲೋಚನೆಗಳನ್ನ ಸ್ವಲ್ಪ ನಾವು ಗಮನಿಸ್ಕೊಂಡ್ರೆ, ಅವಾಗ ಓ, ನಮ್ ಮೈಂಡ್ ಈ ತರ ಮಾಡ್ತಾ ಇದಿಲ್ಲಪ್ಪ, ಇದು ನನಗ್ ಸರಿ ಇಲ್ಲ, ಮೈಂಡ್ ಮಾತ್ರ ಕೇಳಬಾರ್ದು ಅಂತ ನಮ್ಮನ್ನ ನಾವು ನಿಭಾಯಿಸ್ಕೊಳ್ಳೋ ಶಕ್ತಿ ಇರುತ್ತೆ ಮಾಸ್ಟರ್ಸ್. ಇದೇ ತರ ಮನೇಲಿ ಮಕ್ಕಳನ್ನ ಕೂಡ ಮಾಸ್ಟರ್ಸ್, ಗಂಡಂದ್ರ ಇರ್ತಾರೆ, ಅವ್ರಿಗೆ ಆಧ್ಯಾತ್ಮಿಕತೆ ಗೊತ್ತಿಲ್ಲ. ಮೊದಲೇ ಇಲ್ಲಿ ಗಂಡಸರಿದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡಿ ಮಾಸ್ಟರ್ಸ್. ಆದ್ರೆ ಇದು ಒಂದು ವರ ಅಂತ ಕೂಡ ಹೇಳ್ಬೋದು. ಪ್ರಪಂಚದಲ್ಲಿ ಹೆಣ್ಣು ನಿಭಾಯಿಸುವಷ್ಟು ತಾಳ್ಮೆಯಿಂದ ಯಾವ ಗಂಡಸರಿಗೂ ತಾಳ್ಮೆಯಿಂದ ನಿಭಾಯಿಸುವಷ್ಟು ಶಕ್ತಿ ಇಲ್ಲ. ಇದರಲ್ಲಿ 100ಕ್ಕೂ 1000ಕ್ಕೂ ಒಬ್ರು ಇರ್ಬೋದು ಬ್ಯಾಲೆನ್ಸ್ ಮಾಡೋರು. ಮಿಕ್ಕಿದ ಎಲ್ಲಾರ್ಗು ಒಂದು ಚಿಕ್ಕ ಪ್ರಾಬ್ಲಮ್ ಬಂದ್ರೆ ಕೂಡ ಅವ್ರು ಇದೇ ತರ ಗೊಂದಲ. ಈ ರಾಜನ ಪರಿಸ್ಥಿತಿನೇ ಆ ಗಂಡಸರದ್ ಎಲ್ಲಾರ್ದು. ಅಂತ ಗಂಡಸರ ಜೊತೆಗೆ ನಾವು ಸಂಸಾರದಲ್ಲಿ ನಿರ್ವಹಣೆ ಅಂದಾಗ ನಾವ್ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅವ್ರನ್ನ? ಸಂತೋಷದಿಂದ ನಗನಗ್ತಾ. ಇವಾಗ ಒಂದು ಪಿರಮಿಡ್ ವ್ಯಾಲಿಗೆ ಬರೋಕಾಗಿಂತ ಎಷ್ಟೋ ಜನ ಮಾಸ್ಟರ್ಸ್ ಪಾಪ ಒದ್ದಾಡ್ತಾ ಇದಾರೆ. ನಾವ್ ಎಷ್ಟು 3 ವರ್ಷದಿಂದ 5 ವರ್ಷದಿಂದ ಅನ್ಕೊಳ್ತಾ ಇದ್ವಿ, ಮೇಡಮ್ ಬರೋಕ್ ಆಗ್ತಿಲ್ಲ ನಮ್ಗೆ ಅಂತ. ಪಾಪ ಅವ್ರು ಹೇಳ್ದಾಗ ಒಂದ್ ಕಡೆ ನೋವಾಗುತ್ತೆ. ಆದ್ರೆ ಯಾಕೆ ಅಷ್ಟೊಂದು ಹುಚ್ಚು ಪಿರಮಿಡ್ ವ್ಯಾಲಿಗೆ ಹೋಗ್ಲೇಬೇಕು ಅನ್ನೋದು ನಮ್ಗೆ ಅಲ್ಲಿ ನಮ್ಮ ಎನರ್ಜಿ, ನಮ್ ಕೆಲ್ಸ ಅಲ್ಲಿದ್ರೆ ಖಂಡಿತ ನಮ್ ಮಾಸ್ಟರ್ಸ್ ನಮ್ಗ ದಾರಿ ಮಾಡ್ಕೊಡ್ತಾರೆ. ಅಲ್ಲಿಲ್ಲ ಅಂದ್ರೆ ಏನಾಯ್ತಂತ, ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಬರ್ತಾ ಇದ್ದೇವೆ, ಅದನ್ನ ನೋಡಿ ಡೈರೆಕ್ಟ್ ಆಗಿ ಎಂಜಾಯ್ ಮಾಡೋಣ, ಆ ಲಿಂಕ್ ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡೋಣ. ಅವ್ರ ಜನ ಕರ್ತಾರಲ್ಲಿ ಎಷ್ಟೋ ಸತಿ ನಾವು ಹೋಗೋಕ್ ಆಗದಿರುವಾಗ ಆ ಲಿಂಕ್ ಅಲ್ಲಿ ಕುತ್ಕೊಂಡು 11 ದಿನ ಧ್ಯಾನ ನಾನ್ ಸಂತೋಷವಾಗಿ ಮಾಡ್ದೆ ಮಾಸ್ಟರ್ಸ್.
ನನಗೆ ಯಾವ ಫೀಲಿಂಗ್ ಅನಿಸ್ಲಿಲ್ಲ, ಅಲ್ಲಿಗೆ ಇಲ್ವಲ್ಲ, ಅಯ್ಯೋ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ಲಿಲ್ಲ ಫಸ್ಟ್ ಟೈಮ್. ಯಾಕೆಂದ್ರೆ ಗೊತ್ತಿರ್ಲಿಲ್ಲ ಆಗುವಾಗ ಹೆಂಗ್ ಹೋಗ್ಬೇಕು ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ಮನೆಯಲ್ಲ ಲಿಂಕ್ ಅಲ್ಲಿ ಧ್ಯಾನ ಮಾಡಿದೆ ನಾನು. ತುಂಬಾ ಹ್ಯಾಪಿ ಅನ್ನಿಸ್ತು. ಅದೇ ಎನರ್ಜಿ ನಾನು ಫೀಲ್ ಆಗಿದ್ದೀನಿ. ಎಲ್ಲ ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆ ಮೇಲೆ ನಮ್ಮ ಡಿಪೆಂಡ್ ಆಗಿದ್ದೀವಿ ಮಾಸ್ಟರ್ಸ್. ಈ ತರ ಮನೇಲಿ ಮಕ್ಕಳು ಅಷ್ಟೇ, ಅವ್ರು ಬರ್ತಾರೆ, ಏನೋ ಕೇಳ್ತಾರೆ, ಏನೋ ಮಾಡ್ಬೇಕು ಅಂತಾರೆ. ಅವ್ರ ಹತ್ರ 10 ನಿಮಿಷ ಕಾಲ ನಾವು ಟೈಮ್ ಕೊಟ್ಟು ಮಾತಾಡೋಕ್ ಪೇಶನ್ಸ್ ಇರಲ್ಲ ನಮ್ಗೆ. ಏನೋ ಒಂದ್ ಮೊಬೈಲ್ ಕೊಡ್ತೀವಿ, ಅವ್ರನ್ನ ಕೂರ್ಸ್ಬಿಟ್ಟು ಇವಾಗ ಮಾಡ್ತಾರೋ ತಂದೆ ತಾಯಿಗಳು ಮೊಬೈಲ್ ಬಂದಿದೆ ಅಂತ 1 ವರ್ಷದ ಮಗು ಜೊತೆ ಕೂಡ 10 ನಿಮಿಷ ಮಾತಾಡೋಕ್ ಟೈಮ್ ಇಲ್ದ್ರೇನೆ ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಅಲ್ಲಿ ಯಾವುದೋ ಆ ದೇವ್ರ ಕಥೆಗಳು, ಟಾಮ್ ಅಂಡ್ ಜೆರಿನೋ ಏನೋ ಒಂದ್ ಹಾಕ್ಬಿಟ್ಟು ಅದು ಗೊಂಬೆ ತರ ನೋಡ್ತಾರೆ, ಮಕ್ಳಿಗೆ ಏನು ಆಗಲ್ಲ ಅಂತ ತಪ್ಪು ಕಲ್ಪನೆಯಿಂದ ಅವ್ರು ಕೊಟ್ಬಿಟ್ಟು ಇವ್ರು ಊಟ ಮಾಡಿಸ್ಕೊಂಡು ಇವ್ರ ಮೊಬೈಲ್ ಇವ್ರೇನೋ ನೋಡ್ಕೊಳ್ತಾ ಇರ್ತಾರೆ. ಎಲ್ಲಿ ಅರಿವು ತಪ್ಪಿದೆವು ಮಾಸ್ಟರ್ಸ್ ನಾವು. ಆ ಮಗು ಜೊತೆ ನಮ್ಮ ಫೀಲಿಂಗ್ಸ್ ನ ನಾವು ಮಾತಾಡ್ಕೊಂಡು ಒಂದು ಚಂದಮಾಮ ಕತೆ ಹೇಳಿ, ಒಂದು ಪ್ರಕೃತಿನ ತೋರಿಸಿ, ಒಂದು ಪಕ್ಷಿನ ತೋರಿಸಿ, ಗುಬ್ಬಚ್ಚಿಗಳಿರ್ತವೆ, ಒಂದು ಗಿಳಿಗಳಿರ್ತವೆ, ಎಷ್ಟೋ ಪಕ್ಷಿಗಳು ನಮ್ಮ ಮುಂದೆ ಓಡಾಡ್ತಾ ಇರ್ತವೆ. ಒಂದು ಕಾಗೆನ್ ತೋರಿಸ್ಬಿಟ್ಟು ಹೇಳಿ, ಅದ್ರ ಯಾವ ತರ ಜೀವನ ಮಾಡ್ತದೆ ಅಂತ ತೋರಿಸ್ಬಿಟ್ಟು ಆ ಮಗುಗೆ ಹೇಳಿ, ಒಂದು ಕಾಗೆ ಕತೆ ನಾವು ಈ ವಯಸ್ಸಲ್ಲಿ ಹೇಳಿದಾಗ ಆ ಮಕ್ಕಳು ಲಾಸ್ಟ್ ವರ್ಗ ಅದ್ ಜ್ಞಾಪಕ ಇಟ್ಕೊಂಡಿರ್ತಾರೆ. ಆದ್ರೆ ನಾವೇನ್ ತಪ್ಪು ಮಾಡ್ತಾ ಇದೀವಿ, ಮೊಬೈಲ್ ಕೈ ಕೊಟ್ಬಿಟ್ಟು ನಮ್ಗೆ, ಯಾಕಂದ್ರೆ ಮಾತಾಡೋ ಪೇಶನ್ಸ್ ನಮ್ಗೆ ಗೊತ್ತಿಲ್ಲ, ಇಲ್ಲ ನಮ್ಗೆ ಅರಿವಿಲ್ಲ. ಅರಿವನ್ನೋದು ಟೋಟಲ್ ಆಗಿ ಕಮ್ಮಿ ಆಗ್ಬಿಟ್ಟಿದೆ ಮಾಸ್ಟರ್ಸ್. ದಯವಿಟ್ಟು ಅರಿವಿನಿಂದ ಬನ್ನಿ, ಎಲ್ಲಾರು ಆಚೆಗೆ ಬನ್ನಿ, ಅವೇರ್ನೆಸ್ ತಗೊಳ್ಳಿ. ಇವತ್ತಿನ ಮಕ್ಳೇ ನಾಳೆ ಪೌರರು. ಇವತ್ತು ಆ ಮಕ್ಕಳನ್ನ ನಾವ್ ಯಾವ್ದೋ ಒಂದಕ್ಕೆ ಅಡಿಕ್ಟ್ ಮಾಡ್ಬಿಟ್ಟು ನಾಳೆ ಅಯ್ಯೋ ನಮ್ ಮಕ್ಳು ನಮ್ ಮಾತ್ ಕೇಳ್ತಾ ಇಲ್ಲ, ಇವ್ ಹಾಳಾದ್ ಮೊಬೈಲ್ಗಳು ಬಂದು ಇದಕ್ ಅಡಿಕ್ಟ್ ಆಗ್ಬಿಟ್ಟು ಮತ್ತೆ ನಾವೇ ಕೊಡ್ತೀವಿ, ನಾವೇ ಬೈತೀವಿ ಆ ಮೊಬೈಲ್ನ. ಆ ಮೊಬೈಲ್ಗಳಿಂದ ಇವತ್ತು ಪ್ರಪಂಚದಾದ್ಯಂತ ನಾವು ಕ್ಲಾಸ್ಗಳು ಮಾಡ್ತಾ ಇದೀವಿ, ಎಲ್ಲಾರು ನಾವು ಆತ್ಮ ಬಂಧುಗಳಾಗಿದ್ದೀವಿ ಅಂದ್ರೆ ಅದೇ ಮೊಬೈಲ್ ಇಂದ ಮಾಸ್ಟರ್ಸ್. ನಮ್ಮ ಕೈಯಲ್ಲಿರೋ ವಸ್ತುನ ನಾವು ಕೆಟ್ಟದಕ್ಕೂ ಬಳಸ್ಕೊಬಹುದು. ಅದೇ ಮೊಬೈಲ್ ಇಟ್ಕೊಂಡು ಹಾಳ್ ಮಾಡೋ ಕೆಲ್ಸಗಳು ಮಾಡೋರು ಇದ್ದಾರೆ ಇವತ್ತು. ಆದ್ರೆ ನಾವು ಪಿರಮಿಡ್ ಮಾಸ್ಟರ್ ಗಳಾಗಿ ಬಂದಿರೋರು ಎಷ್ಟು ಜನ ಈ ಮೊಬೈಲ್ ಇಂದ ಇವತ್ತು ಎಷ್ಟು ಕ್ಲಾಸ್ಗಳು ಮಾಡಿ ಎಷ್ಟು ಜ್ಞಾನ ನಾವು ತಿಳ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್ ಇವತ್ತು. ಅದನ್ನ ಯಾವ ವಸ್ತುವಾಗ್ಲಿ ಯಾವ್ದಕ್ ಉಪಯೋಗಿಸ್ಬೇಕು, ಯಾವ್ದಕ್ ಉಪಯೋಗಿಸಬಾರ್ದು. ಈ ಮಗುಗೆ ಇದು ಕೊಟ್ರೆ ಇವಾಗ್ಲಿಂದ ಒಂದು ಸತಿ ಆ ಮಗುಗ ಒಂದ್ ಸತಿ ಚಾಕ್ಲೇಟ್ ಕೊಟ್ರೆ ಮಗು ಏನ್ ಮಾಡ್ತಾನೆ, ದಿನಾ ಚಾಕ್ಲೇಟ್ ಕೇಳ್ತಾನೆ ಊಟ ಮಾಡುವಾಗ. ಆದ್ರೆ ನೀನ್ 10 ನಿಮಿಷ ಮಗುಗ್ ಒಂದು ಕತೆ ಹೇಳು. ಆ ಕತೆ ಹೇಳ್ಬೇಕು ಅಂದ್ರೆ ನೀನ್ ಒಂದು ಬುಕ್ ಓದ್ಬೇಕು, ಒಂದು ಸರಿಯಾದ ಒಂದು ವಿಡಿಯೋ ನೋಡಿರ್ಬೇಕು, ಒಂದು ಸರಿಯಾದ ಗುರುಗಳ ಜೊತೆ ನೀನು ಸಜ್ಜನ ಸಾಂಗತ್ಯ ಮಾಡಿರ್ಬೇಕು. ಇದು ಯಾವ್ದಾರು ಒಂದು ಮಾಡಿರುವಾಗ ನಿನಗ ಆ ಜ್ಞಾನ ಬರುತ್ತೆ. ನಿನಗೆ ಆ ಜ್ಞಾನ ಇಲ್ಲ ಅಂದಾಗ ಮಗುಗೆ ಹೆಂಗ್ ನೀನ್ ಅವೇರ್ನೆಸ್ ಮಾಡ್ತೀಯ? ನಿನಗ್ ಬರಲ್ಲ ಜ್ಞಾನ. ಅದು ಬಂದಾಗ ಏನ್ ಮಾಡ್ತೀನಿ, ನೀನ್ ತಪ್ಪಿಸ್ಕೊಳಕ್ ಒಂದ್ ಮೊಬೈಲ್ ಕೊಡ್ತೀನಿ. ನಾಳೆ ಅದೇ ಮಗು ಓದೋ ಟೈಮಲ್ಲಿ ಇವತ್ತು SLC ಮಕ್ಳು ಎಷ್ಟೋ ಜನ ಮಕ್ಳು ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿ ಅವ್ರು ಅದರಿಂದ ಬಿಡ್ಸ್ಕೊಳಕ್ ಆಗ್ದೇನೆ ನಾವ್ ಇಷ್ಟ್ ಲಕ್ಷ ಖರ್ಚು ಮಾಡ್ತಾ ಇದ್ದದ್ದು ಈ ಮಗು ಮೊಬೈಲ್ ಇಂದ ಆಚೆ ಬರ್ತಾಯಿಲ್ಲ ಅಂತ ಇವತ್ತು ಕೌನ್ಸಿಲಿಂಗ್ ಕರ್ಕೊಂಡೋಗಿ ಒದ್ದಾಡ್ತಾ ಇದಾರೆ. ಆ ತಪ್ಪು ಎಲ್ಲಿ ನಡೆದಿದೆ ಅವೇರ್ನೆಸ್ ನ ಗಮನಿಸಿ. LKG ಲಿ ಮಾಡಿದ್ರ ತಪ್ಪು, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ರ, 5ನೇ ಕ್ಲಾಸ್ ಬಂದಾಗ ಮಾಡಿದ್ರ, ಮೊಬೈಲ್ ಅಡಿಕ್ಟ್ ಆಗೋ ಅಂತ ಪರಿಸ್ಥಿತಿ ತಂದಿದ್ ಯಾರು? ಇದರಲ್ಲಿ ತಾಯಿ ಪಾತ್ರ ತುಂಬಾ ಇರುತ್ತೆ ಮಾಸ್ಟರ್ಸ್. ತಂದೆ ಆದ್ರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ತಂದೆ ಪಾತ್ರೆ ಕೂಡ ಇದೆ ಅದ್ರಲ್ಲಿ. ಸಾಯಂಕಾಲ ಬಂದಾಗ ಆ ಯಾವ ತಂದೆ ಆದ್ರೆ ಯಾವ ಮಗುಗೋಸ್ಕರ ಆದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾ ಇದ್ದೀರೋ ಆ ತಂದೆಗಳು ಆ ಮಕ್ಕಳ ಜೊತೆ ಕೂತ್ಕೊಂಡು, ಯಾವುದೇ ಮಗು ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಬೆಳಗ್ಗೆಯಿಂದ ಸಂಜೆ ಅವ್ರು ನಿಮ್ಗೋಸ್ಕರ ಕಾಯ್ಕೊಂಡು ಕೂತ್ರೆ ಹೆಂಡತಿ ಮಕ್ಕಳು ನಿಮ್ ಜೊತೆಗೆ ಇರ್ತಾರೆ. ಒಂದು 10 ನಿಮಿಷ ಬಂದಿದ ತಕ್ಷಣ ನಗನಕ್ಕೊಂಡು ಅವ್ರ ಜೊತೆ 10 ನಿಮಿಷ ಏನಾಯ್ತು ಇವತ್ತು ಸ್ಕೂಲಲ್ಲಿ ಏನಾಯ್ತಪ್ಪ, ಏನ್ ಮಾತಾಡಿದ್ರು, ನಿಮ್ ಟೀಚರ್ಸ್ ಹೆಂಗಿದ್ರು, ಫ್ರೆಂಡ್ಸ್ ಹೆಂಗಿದ್ದಾರೆ, ನಿನ್ ಕ್ಲಾಸ್ ಹೆಂಗ್ ನಡೀತಾ ಇದೆ, ಅದೇ ತರ ಹೆಂಡತಿ ಜೊತೆಗೆ ಏನಮ್ಮ ಏನ್ ನಡೀತಿ ಇವತ್ತು ಅಂತ ಒಂದು 10 ನಿಮಿಷ ನಗನಾಗ್ತಾ ಮಾತಾಡಿದಾಗ ಅವ್ರು ಬೆಳಗ್ಗೆಯಿಂದ ಮಾಡಿರೋ ಅಂತ ಕೆಲ್ಸಗಳು ಮರ್ತೋಗಿ ಅವ್ರ ಜೀವನಕ್ಕೆ ಅಷ್ಟು ಸಂತೋಷನ ಅವರು ಜೀವನ ಪೂರ್ತಿ ಆ ಸುಖನ ಅನುಭವಿಸ್ತಾರೆ ಮಾಸ್ಟರ್ಸ್. ಚಿಕ್ಕ ಚಿಕ್ಕ ಸಂತೋಷಗಳೇ ದೊಡ್ಡ ದೊಡ್ಡ ಒಂದು ನಮಗೆ ಆಸ್ತಿ ಅಂತ ನಾವ್ ಹೇಳ್ಬೋದು ಮಾಸ್ಟರ್ಸ್. ಕೋಟಿ ರೂಪಾಯಿ ಇದ್ದವ್ರು ಯಾರು ಸಂತೋಷವಾಗಿಲ್ಲ ಇವತ್ತು. ಆದ್ರೆ ಕೂಲಿ ಮಾಡ ಬರೋರು ವಾರಕ್ಕೊಂದ್ಸತಿ ಏನ್ ಮಾಡ್ತಾರೆ, ಗಾರೆ ಕೆಲಸ ಮಾಡೋರು ಗಂಡ ಹೆಂಡತಿ ಇಬ್ರು ಗಾರೆ ಕೆಲ್ಸಕ್ ಬರ್ತಾರೆ. ವಾರ ಎಲ್ಲ ಅವ್ರು ಬೆಳಗ್ಗೆ ಅಡಿಗೆ ಮಾಡ್ಕೊಂಡು ಮಧ್ಯಾಹ್ನ ಇಬ್ರು ಸೇರಿ ಊಟ ಮಾಡ್ತಾರೆ. ಸಾಯಂಕಾಲ ಇಬ್ರು ಸೇರಿ ಹೋಗಿ ಮನೆಗೆ ಒಬ್ರು ಅಡಿಗೆ ಮಾಡಿದ್ರು, ಒಬ್ರು ಸೌದೆ ತಂದ್ಕೊಟ್ಟು ಸಂತೋಷವಾಗಿರ್ತಾರೆ. ಭಾನುವಾರ ಆದ್ರೆ ಇಬ್ರು ಸಂತೆಗೆ ಹೋಗ್ತಾರೆ, ಏನ್ ಬೇಕು ತಂದ್ಕೊಳ್ತಾರೆ. ಅವ್ರಿಗೆ ಖುಷಿಯಾಗಿರ್ತಾರೆ ಮಾಸ್ಟರ್ಸ್. ಅವ್ರಿಗೆ ಕೋಟ್ಯಾಧೀಶ್ವರ ಯಾರು ಈ ಸಂತೋಷನ ಯಾವ ಕೋಟ್ಯಾಧೀಶ್ವರ ಮನೆಯಲ್ಲಿ ಅನುಭವಿಸ್ತಿದಾರೆ ಮಾಸ್ಟರ್ಸ್? ಇಲ್ಲಿ ಮಿಡ್ಲ್ ಫ್ಯಾಮಿಲಿಯನ್ನ ಅನುಭವಿಸ್ತಾ ಇದೀವ ಇವತ್ತು? ಎಲ್ಲಿ ಕಳ್ಕೊಳ್ತಾ ಇದೀವಿ ನಾವು ನಮ್ಮನ್ನ? ಯಾಕೆ ಇಷ್ಟು ಚಿಕ್ಕ ಚಿಕ್ಕ ಸಂತೋಷಗಳು ಕೂಡ ನಾವು ಅನುಭವಿಸೋ ಶಕ್ತಿ ನಮಗಿಲ್ವಾ? ಕಾರು ಬಂಗ್ಲೆ ಇರೋರು ಮಾತ್ರ ಸಂತೋಷವಾಗಿದಾರ? ನಮ್ಮನೇಲೆ ನಮ್ ಸಂತೋಷ ಇದೆ ಮಾಸ್ಟರ್ಸ್.
ಚಿಕ್ಕದ ಪಾರ್ಕ್ಗಳಿಗೆ ವಾರಕ್ಕೆ ಒಂದ್ಸತಿ ಆ ಮಗುನ, ಆ ಹೆಂಡತಿನ, ಆ ಗಂಡನ್ನ ಎಲ್ಲಾರು ಚಿಕ್ಕ ಮನೆ ಹತ್ರ ಇರೋ ಪಾರ್ಕ್ ಹೋಗಿ ಸಂತೋಷ ಒಂದ್ ಐಸ್ ಕ್ರೀಮ್ ಕೊಡ್ಸಿ ಅದ್ ತಿನ್ಕೊಂಡು 4 ರೌಂಡ್ ವಾಕಿಂಗ್ ಮಾಡ್ಕೊಂಡು ಒಂದ್ 5 ನಿಮಿಷ ಪಾರ್ಕ್ ಅಲ್ಲಿ ಕುತ್ಕೊಂಡು ಆಟ ಆಡ್ಸ್ಕೊಂಡು ಆ ಮಗುನ್ ಬಂದಾಗ ಅವ್ನಿಗೆ ನೀವು ಕೋಟಿ ಕೊಟ್ರೆ ಕೂಡ ಆ ಸಂತೋಷ ಸಿಗಲ್ಲ ಮಾಸ್ಟರ್ಸ್. ಅಷ್ಟು ಸಂತೋಷವಾಗ ಆ ಮಗು ಫೀಲ್ ಆಗ್ತಾರೆ. ಜೀವನನ ನಾವು ಯಾವಾಗ್ಲೂ ಗಿಡದನ್ನ ಹೇಳ್ತಾರ, ಗಿಡವಾಗಿ ಬಗ್ಗತ್ತೆ ಮರವಾಗಿ ಬಗ್ಗುತ್ತ ಅಂತ. ಗಿಡದಲ್ಲಿ ನಾವು ಕೊಡದಿರೋ ಸಂತೋಷ ನೀವು ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಮಗ್ನೆ ನೀನು ನಾನು ಇಷ್ಟು ಆಸ್ತಿ ಮಾಡಿದ್ ನಿನ್ಗೋಸ್ಕರ ದುಡ್ದಿದ್ದೀನಿ, ನೀನ್ ನೋಡಿದ್ರೆ ನನ್ಗೇನು ಕೇರ್ ಮಾಡ್ಕೊಳಲ್ಲ ಅಂತ ನೀನು ಕೆಳಗಡೆ ಬಿದ್ದು ನಡಿಯಕ್ ಆಗ್ದಿರೇನೆ, ಆಲೋಚನೆ ಮಾಡಕ್ ಆಗ್ದಿರೇನೆ ಇರೋ ವಯಸ್ಸಲ್ಲಿ ಅವನ ಹತ್ರ ಮಾತಾಡಿದ್ರೆ ಆಗ ಮಾತಾಡೋಕೆ ಸಮಯನೂ ಇರಲ್ಲ, ಅವನ್ ನಿನ್ ಕೈಗೂ ಸಿಗಲ್ಲ. ಆ ಮಕ್ಕಳು ನಮ್ ಕೈಗೆ ಸಿಗಲ್ಲ ಮಾಸ್ಟರ್ಸ್. ಯಾವ ವಯಸ್ಸಲ್ಲಿ ಮಕ್ಕಳ ಜೊತೆ ಏನ್ ಅನ್ಭವಿಸ್ಬೇಕು ಅದ್ ಅನ್ಭವಿಸ್ಬೇಕು ನಾವು. ಯಾವ ವಯಸ್ಸಲ್ಲಿ ಹೆಂಡತಿ ಗಂಡ ಸಂತೋಷವಾಗಿರ್ಬೇಕು ಆ ವಯಸ್ಸಲ್ಲಿ ಸಂತೋಷವಾಗಿರ್ಬೇಕು. ಅದ್ ಆಧ್ಯಾತ್ಮಿಕ ಬಂದಿರ್ಲಿ ಬರದೇ ಇರ್ಲಿ. ಆಧ್ಯಾತ್ಮಿಕ ಬಂದಿರುವಂತ ತಪ್ಪು ಕಲ್ಪನೆಗಳು ಇಲ್ಲಿ ಮಾಡ್ಕೊಂತ ಇದ್ದೇವೆ ಮಾಸ್ಟರ್ಸ್. ಚಿಕ್ಕ ಹುಡುಗರಲ್ಲಿ ಇವತ್ತು ಆಧ್ಯಾತ್ಮಿಕತೆ ಬರ್ತಾ ಇದಾರೆ. ಅವ್ರಗಳಿಗೆಲ್ಲ ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ, ಅದು ತಪ್ಪು ಕೆಲಸ, ಅದ್ರ ಮಾಡಬಾರ್ದು. ನಾವೆಲ್ಲ ಸನ್ಯಾಸಿಗಳಾಗಿ ಇರಬಾರ್ದು ಅಂತಲೇ ಪತ್ರಿ ಸರ್ ಸಂಸಾರದಲ್ಲಿ ನಿರ್ವಾಣ ಅಂದ್ರು. ಇದನ್ನ ಮಹಾವತಾರ್ ಬಾಬಾಜಿ ಅನ್ವೇಷಣೆಗೆ ತಂದ್ರು. ಅನ್ವೇಷಣೆ ಮಾಡಿ ಸಂಸಾರದಲ್ಲಿ ನಿರ್ವಾಣ ಅಂತಿದ್ರೇನೆ ಎಲ್ಲರೂ ಸಂತೋಷವಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಪತ್ರಿ ಮೇಡಮ್ ಇದನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾರೆ. ಸಂಸಾರ ಬಿಟ್ಟು ಬಂದು ಮಾಡುವಂತ ಆಧ್ಯಾತ್ಮಿಕತೆ ಯಾರಿಗೂ ಬೇಕಾಗಿಲ್ಲ. ಸಂಸಾರದಲ್ಲಿದ್ದೇ ನೀವು ಈ ಆಧ್ಯಾತ್ಮಿಕತೆ ಮುಂದುವರಿಸಿ ಎಲ್ಲಾರು ಮಾಡಿ ಕೆಲ್ಸಗಳು ಬಿಟ್ಟು ಬರಬೇಡಿ ಅಂತ. ಆದ್ರೆ ನಮ್ಮವರು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಆಲೋಚನೆ ಮಾಡಿ ಸಂಸಾರಗಳನ್ನ ಹಾಳು ಮಾಡ್ಕೊಳ್ತಾ ಇದೀವಿ ಮಾಸ್ಟರ್ಸ್. ದಯವಿಟ್ಟು ಆ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ. ಚಿಕ್ಕ ವಯಸ್ಸಲ್ಲಿ ನೀವು ಗಂಡ ಹೆಂಡತಿಯಾಗಿ ಯಾಕೆ ಆ ಒಂದು ಸಂಬಂಧ ದೇವ್ರು ನಮ್ಗೆ ಯಾಕೆ ಕೊಟ್ರು? ಸೃಷ್ಟಿಗೆ ಮೂಲವಾಗಿರೋದೇ ಗಂಡ ಹೆಂಡತಿ ಅನ್ನೋ ಸಂಬಂಧ ಮಾಸ್ಟರ್ಸ್. ಅದನ್ನ ಬಿಟ್ಟು ಆಚೆ ಬಂದು ಅರಿವಿಲ್ದ್ರೇನೆ ಜೀವನ ಮಾಡಿದ್ರೆ ನಮ್ಗೆ ಯಾವ ಆಧ್ಯಾತ್ಮಿಕದಲ್ಲಿ ನಾವು ಪುರೋಗಮನ ಹೊಂದೋಕ್ ಆಗೋದೇ ಇಲ್ಲ ಮಾಸ್ಟರ್ಸ್. ನಾವು ಆಧ್ಯಾತ್ಮದಲ್ಲಿ ಪುರೋಗಮನ ಹೊಂದಬೇಕು ಅಂದ್ರೆ ಇಲ್ಲಿ ಪ್ರತಿ ಒಂದು ಸೆಕೆಂಡು ಅರಿವಿನಿಂದ ನಮ್ಮನ್ನ ನಾವು ಗಮನಿಸ್ಕೊಬೇಕು. ಯಾವ ಸಮಯದಲ್ಲಿ ಏನ್ ನಡಿಬೇಕು ಅದೆಲ್ಲ ನಡಿಬೇಕು ಮನೆಗಳಲ್ಲಿ. ಅದೇ ಸಂಸಾರದಲ್ಲಿ ನಿರ್ವಾಣ ಅಂದ್ರೆ ಸುಮ್ನೆ ಜೊತೆಗಿದ್ದು ನಾವು ಹೋಗೋದು ಸಂಸಾರದಲ್ಲಿ ನಿರ್ವಾಣ ಆಗಲ್ಲ ಇಲ್ಲಿ. ಅದು ಒಂದು ವಯಸ್ಸು ಬಂದಿದೆ, ಅದಕ್ಕೂ ಹೇಳ್ತಾರೆ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಅಂತ. ಆ ವಯಸ್ಸಿಗೆ ಬಂದಿರೋರು ಆ ಸಂಬಂಧಗಳಲ್ಲಿ ಅವ್ರವ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವ್ರವ್ರ ಸಂಬಂಧಪಟ್ಟಂಗೆ ಅವರು ಜೀವನ ನಡೆಸ್ಬೇಕು. ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಮಾಸ್ಟರ್ಸ್. ಪ್ರಕೃತಿ ವಿರುದ್ಧವಾಗಿ ಏನು ನಾವು ಮಾಡಕ್ಕಾಗಲ್ಲ. ಮಕ್ಕಳ ಜೀವನನ ನಮ್ಮ ಜೀವನನ ಯಾವತ್ತು ಸರಿ ಮಾಡ್ಕೊಂತೀವೋ ಅದೇ ಧ್ಯಾನ ಮಾಸ್ಟರ್ಸ್. ಧ್ಯಾನ ಕಣ್ ಮುಚ್ಕೊಂಡ್ ಕೂತಿದ್ವಿ ಅನ್ಬಿಟ್ಟು ಮನೆಗ್ ಬಂದಿರೋ ವಯಸ್ಸಲ್ಲಿರೋ ಹುಡುಗರು ಡ್ಯೂಟಿ ಮಾಡ್ಕೊಂಡು ಮನೆಗ್ ಬಂದು ನಾವು ಕಣ್ ಮುಚ್ಕೊಂಡ್ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರೆ ಅವ್ರಿಗೊಂದು ಗ್ಲಾಸ್ ಟೀ ಕೊಡೋರಿಲ್ಲ, ನೀರ್ ಕೊಡೋರಿಲ್ಲ ಅಂದ್ರೆ ಯಾವ ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿತೀವಿ? ಅಲ್ಲಿ ಏನ್ ಬೇಕೋ ಎಲ್ಲ ನೋಡ್ಬಿಟ್ಟು ಸಂತೋಷವಾಗಿ ನೀನ್ 10 ನಿಮಿಷ ಕೂತ್ಕೊಂಡು ಇದನ್ನೇ ರಮಣ ಮಹರ್ಷಿ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಧ್ಯಾನ ಅಂದ್ರೆ ಕೂತ್ಕೊಂಡು ಕಣ್ ಮುಚ್ಕೊಡೋದಲ್ಲ. ಕೆಲ್ಸ ಏನ್ ಮಾಡ್ತಾ ಇದೆ? ಕೈ ಮಾಡ್ತಾ ಇದೆ, ಕಾಲ್ಗಳು ಮಾಡ್ತಾ ಇದೆ, ಕಣ್ಣುಗಳು ಮಾಡ್ತಾ ಇದಾವೆ. ನಿಮ್ಮ ಬಾಯಿ ಏನ್ ಮಾತಾಡಿದ್ರೆ ಬಾಯಿ ಆದ್ರೆ ನಿಮ್ ಉಸಿರು ಏನ್ ಮಾಡ್ತಾ ಇದೆ? ನೀವು ಮಾಡೋ ಏನೇ ಕೆಲಸ ಮಾಡು ಉಸಿರಾಟದ ಮೇಲೆ ಗಮನ ಕೊಡು ಅಂತ ರಮಣ ಮಹರ್ಷಿಗಳು ಕೂಡ ಇದನ್ನ ಅದ್ಭುತವಾಗಿ ತಿಳಿಸ್ತಾರೆ ಮಾಸ್ಟರ್ಸ್. ಇದನ್ನೇ ಪತ್ರಿ ಸರ್ ಕೂಡ ಹೇಳಿದ್ರು, ವರ್ತಮಾನದಲ್ಲಿರಿ, ಒಂದೊಂದು ಸೆಕೆಂಡ್ ವರ್ತಮಾನದಲ್ಲಿರಿ, ಗಮನಿಸ್ಕೊಳ್ಳಿ ನಿಮ್ಮನ್ನ ನೀವು. ಏನೇ ಕೆಲಸ ಮಾಡಿ ಅಡಿಗೆ ಮಾಡ್ತಾ ಇದ್ವಿ, ಸಂಪೂರ್ಣವಾಗಿ ಅಡಿಗೆಯಲ್ಲಿ ಲೀನವಾಗಿರ್ತೀವಿ. ಉಸಿರಾಟದ ಮೇಲೆ ಗಮನ, ನಮ್ಮ ಕೈ ಕೆಲಸ ಮಾಡ್ತಾ ಇದೆ, ಕಣ್ಣು ನೋಡ್ತಾ ಇರ್ತದೆ. ಒಂದು ಕೃತಜ್ಞತಾ ಭಾವದಿಂದ ನಾವು ಅಡಿಗೆ ಮಾಡುವಾಗ ನಾವು ಅರಿವಿನಿಂದ ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು ನಮ್ಮ ಉಸಿರು ನಮ್ ಜೊತೆಗಿದೆ, ನಾವು ಉಸಿರಾಡ್ತಾ ಇದೀವಿ ಅನ್ನೋ ಒಂದು ಜ್ಞಾಪಿಸ್ಕೊಂಡ್ರೆ ಸಾಕು. ಅದನ್ನೇ ಆಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದಾಡುತ್ತೆ. ಆದ್ರೆ ಉಸಿರಾಟದ ಮೇಲೆ ಗಮನ ಅಂದ್ರೆ ನಾವು ಅದನ್ನ ಗಮನಿಸಬೇಕಷ್ಟೇ ಮಾಸ್ಟರ್ಸ್. ಈ ಗಮನಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮಾಸ್ಟರ್ಸ್. ನಾವು ಪ್ರತಿ ಒಂದು ಸೆಕೆಂಡ್ ಗಮನಿಸ್ಬೇಕಿಲ್ಲಿ. ನಮ್ಮನ್ನ ನಾವೇ ಗಮನಿಸಿ ಧ್ಯಾನದಲ್ಲಿ ಕೂತಿರ್ತೀವಿ, ಕಣ್ಣು ಮುಚ್ಚಿ ಎಲ್ಲೋ ಹೋಗೋದಲ್ಲ ಮಾಸ್ಟರ್ಸ್. ಆ ವಿಶ್ವಶಕ್ತಿ ನಮ್ಮೊಳಗಡೆ ಪ್ರವೇಶ ಆಗ್ತಾ ಇದೆ ಅಂದ್ರೆ ಎಲ್ಲೆಲ್ಲಿ ಏನ್ ನಡೀತಾ ಇದೆ, ನಮ್ಮ ದೇಹದೊಳಗಡೆ ಎಲ್ಲೆಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ, ಏನು ಪರಿವರ್ತನೆ ನಡೀತಾ ಇದೆ ನಮ್ಮಲ್ಲಿ, ಹೃದಯದ ಹತ್ರ ಏನಾಗ್ತಾ ಇದೆ, ಯಾವ ಚಕ್ರಕ್ಕೆ ಬಂದಾಗ ಏನಾಗ್ತಾ ಇದೆ ಅಂತ ಗಮನಿಸ್ಬೇಕು ಮಾಸ್ಟರ್ಸ್. ಆ ಗಮನಿಸ್ಬೇಕು ಅಂದ್ರೆ ಅರಿವಿರ್ಬೇಕು. ಅರಿವಿದ್ರೆ ಮಾತ್ರ ಗಮನಿಸೋಕ್ ಆಗುತ್ತೆ. ಆ ಅವೇರ್ನೆಸ್ ನಮಗ್ ಬರ್ಬೇಕು. ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರ್ತೀವಿ, ಅವ್ರು ಏನ್ ಮಾತಾಡ್ತಾ ಇದಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಅದನ್ನ ಕೇಳ್ಬೇಕಾ ಕೇಳಬಾರ್ದ ಅನ್ನೋದು ಅರಿವು ನಮಗಲ್ಲಿ ಆ ಸೆಕೆಂಡ್ ಅಲ್ಲಿ ಅವೇರ್ನೆಸ್ ಇದ್ರೆ ಇಮಿಡಿಯೇಟ್ ಆಗಿ ಅಪ್ಪ ಬರ್ತೀವಪ್ಪ, ನಮ್ಗೆ ಸ್ವಲ್ಪ ಕೆಲಸ ಇದೆ ಬರ್ತೀವಿ, ನಮ್ ಟೈಮ್ ಆಗಿದೆ, ಅವ್ರನ್ನು ನಾವು ಹರ್ಟ್ ಮಾಡಕ್ ಆಗಲ್ಲ.
ಬೇಡದ್ರ ವಿಷಯ ಆದ್ರೆ ಬಂದ್ಬಿಡ್ಬೇಕು. ಇಲ್ಲ ನಮ್ಮಿಂದ ಅವ್ರಿಗೆ ಒಂದು ಸಾಂತ್ವನ ಕೊಡುವಂತ ವಿಷಯ ಆಗಿ ಅವ್ರ ದುಃಖದಲ್ಲಿದ್ದಾರ, ಒಂದ್ 5 ನಿಮಿಷ ನಾವು ಟೈಮ್ ಕೊಟ್ಟು ಮಾತಾಡಿದಾಗ ಅವರು ನಮ್ಮಿಂದ ಸಂತೋಷ ಪಡ್ತಾರ ಅಂದ್ರೆ 5 ನಿಮಿಷ ನಮಗ್ ಟೈಮ್ ಕೊಟ್ಟು ಅವೇರ್ನೆಸ್ ಇಂದ ಅದ್ರ ಕೇಳಿದ್ದನ್ನ ಅವ್ರ ದುಃಖ ನೀವ್ ತಗೊಂಬಾರ್ದು ಮಾಸ್ಟರ್ಸ್. ಕೇಳಿ ಸಾಕ್ಷಿಭೂತವಾಗಿ ನಿಂತ್ಕೊಂಡು ನೀವು ಟೈಮ್ ಕೊಟ್ಟು ಕೇಳಿದಾಗ ಅವ್ರ ಒಳಗಡೆಯಿಂದ ದುಃಖನ ತೋಡ್ಕೊಂಡಾಗ ಅವ್ರು ಕ್ಲಿಯರ್ ಆಗ್ತಾರೆ. ಇದು ಕೂಡ ನಾವು ಲೋಕ ಕಲ್ಯಾಣನೇ ಮಾಸ್ಟರ್ಸ್. ಧ್ಯಾನದಲ್ಲಿ ಇದು ಕೂಡ ಒಂದು ಭಾಗನೇ. ತರ ಪ್ರತಿ ಒಂದು ಗಮನಿಸೋದನ್ನ ತುಂಬಾ ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಇನ್ನೊಂದಿದ್ರಲ್ಲಿ ಒಂದು ನಿಜವಾಗ್ಲೂ ಅದ್ಭುತವಾದ ಒಂದು ವಿಷಯ ನಾವು ತಿಳ್ಕೊಬೇಕಂದ್ರೆ ಮಾಸ್ಟರ್ಸ್, ಹಿಮಾಲಯದಲ್ಲಿ ವಿಪස්සನಾ ಧ್ಯಾನ ಸೆಂಟರ್ಗಳು ಎಷ್ಟೊಂದಿದಾವೆ. ಅದ್ರಲ್ಲೂ ಒಬ್ರು ಆ ಮೊನಸ್ಟ್ರಿ ಒಂದು ಆ ಸಂಸ್ಥಾಪಕರು ಯಾರು ಇರ್ತಾರೋ ಅಲ್ಲಿ ಒಂದು ಹುಡುಗ ಅಲ್ಲಿ ಆ ಧ್ಯಾನ ಸೆಂಟರ್ಗೆ ಹೋಗ್ತಾರೆ, ಹಿಮಾಲಯ ಎಲ್ಲ ಟ್ರಿಪ್ ಮಾಡ್ಕೊಂಡು ಆ ಸೆಂಟರ್ಗೂ ಹೋಗಿ 1 ವಾರದ ಕಾಲ ಅಲ್ಲೇ ಇದ್ದು ಆ ಸೆಂಟ್ರಲ್ಲಿ ಎಲ್ಲಾರ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹುಡುಗ ಗಮನಿಸ್ತಾ ಇರ್ತಾರೆ, ಎಲ್ಲಾರ್ನು ಗಮನಿಸ್ತಾ ಇರ್ತಾರೆ. ಯಾರ್ಯಾರು ಏನ್ ಮಾಡ್ತಾ ಇದಾರೆ, ಇವ್ರು ವಿಪස්සನ ಅಂದ್ರೆ ಏನು, ಮತ್ತೆ ಧ್ಯಾನ ಅಂದ್ರೆ ಯಾವ ತರ ಮಾಡ್ತಾರೆ, ಇವ್ರು ಏನ್ ಎಕ್ಸರ್ಸೈಸ್ ಮಾಡಿಸ್ತಾರೆ, ಏನು ಯೋಗಗಳು ಮಾಡಿಸ್ತಾರೆ, ಎಲ್ಲಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಗಮನಿಸ್ತಾ ಅದಕ್ಕೆ ಯಾರು ಸಂಸ್ಥಾಪಕರಿದಾರೋ ಆ ಸಂಸ್ಥಾಪಕರು ಏನ್ ಮಾಡ್ತಾರೆ ಅಂದ್ರೆ 12 ಗಂಟೆವರೆಗೂ ಯೋಗಗಳು, ಧ್ಯಾನಗಳು, ಊಟಗಳು ಎಲ್ಲಾ ಮುಗಿಸಿ 12 ಗಂಟೆಗೆ ಅವರು ಒಳಗಡೆ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಮತ್ತೆ ಸಾಯಂಕಾಲ 6 ಗಂಟೆವರೆಗೂ ಅವರು ಆ ಗುರುಗಳ ಆಚೆನೆ ಎಲ್ಲೂ ಕಾಣಲ್ವಂತೆ. ಆ ಹುಡುಗ 1 ವಾರ 10 ದಿನಗಳ ಕಾಲ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಗಮನಿಸ್ತಾರೆ. ಗಮನಿಸಿದಾಗ ಆ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಮಿಕ್ಕಿದೆ ಮಾಸ್ಟರ್ಸ್ ಎಲ್ಲಾ ಓಡಾಡ್ತಾ ಇದಾರೆ, ಅಲ್ಲಿಗೆ ಬಂದಿರುವಂತ ಮಾಸ್ಟರ್ಸ್ ಓಡಾಡ್ತಾ ಇದಾರೆ, ಒಂದು ವಿಸಿಟರ್ಸ್ ಓಡಾಡ್ತಾ ಇದಾರೆ, ಆದ್ರೆ ಈ ಮಾಸ್ಟರ್ ಮಾತ್ರ ಎಲ್ಲಿಗೆ ಹೋಗ್ತಾ ಇದಾರೆ, ಇವ್ರೆಲ್ಲೂ ಕಾಣಿಸ್ಕೊಳಲ್ಲ, ಮತ್ತೆ ಟೈಮ್ ಸರಿಯಾಗಿ ಅಲ್ಲಿ ಇರ್ತಾರ ಅವ್ರು ಅಂತ ಹೇಳ್ಬಿಟ್ಟು ಒಂದು ದಿನ ಅಬ್ಸರ್ವ್ ಮಾಡಿ ಅವ್ರ ಹತ್ರ ಟೈಮ್ ಕೇಳ್ಕೊಂಡು ಅವ್ರ ಹತ್ರ, ಗುರುಗಳೇ ನಿಮ್ ಹತ್ರ ನಾನು ಒಂದ್ 10 ನಿಮಿಷ ಮಾತಾಡ್ಬೋದಾ, ನಾನ್ ಇಂಟರ್ವ್ಯೂ ಮಾಡ್ಬೇಕು ನಿಮ್ಮನ್ನ, ನಾನ್ ಸ್ವಲ್ಪ ಈ ತರ ವಿಶೇಷಗಳನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳ ತರ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ಆಯ್ತಪ್ಪ ಮಾಡು ಅಂದ್ರಂತ. ನಾನು ನಿಮ್ಮನ್ನ 10 ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ನೀವು ಬೆಳಗ್ಗೆಯಿಂದ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಸರಿಯಾಗಿರ್ತೀರಾ, ಎಲ್ಲಾರ್ಗ ಏನೇನ್ ಹೇಳ್ಕೊಡ್ಬೇಕು ಎಲ್ಲ ಹೇಳ್ಕೊಡ್ತೀರಾ, ಎಲ್ಲಾರ್ಗೇನ್ ಊಟ ಬಡಿಸ್ಬೇಕು ಬಡಿಸ್ತೀರಾ, ನೀವು ಊಟ ಮುಗಿಸ್ತೀರಾ. ಆಮೇಲೆ ಸಾಯಂಕಾಲ 6 ಗಂಟೆವರೆಗೂ ನೀವು ನಮ್ಮ ಕಣ್ಣಿಗೆ ಕಾಣಲ್ವಲ್ಲ ಗುರುಗಳೇ, ಎಲ್ಲಿಗೆ ಹೋಗ್ತೀರಾ ನೀವು, ಏನ್ ಮಾಡ್ತೀರಾ, ಎಲ್ಲಾರು ಓಡಾಡ್ತಾರೆ, ನಿಮ್ಮನ್ನ ಮಾತ್ರ ನಾನು ಆಚೆ ನೋಡಿಲ್ಲ, ಹೊರಗಡೆ ಎಲ್ಲೂ ನೀವು ಕಾಣಿಸ್ಲಿಲ್ಲ. ಅಂದ್ರೆ ಹುಡುಗ ಎಷ್ಟು ಗಮನಿಸಿರ್ಬೇಕು ನೋಡಿ ಮಾಸ್ಟರ್ಸ್, ಎಷ್ಟು ಅರಿವಿನಿಂದ. ಆ ಅರಿವಿನದ್ ಹೆಂಗಿರ್ಬೇಕು ಅಂದ್ರೆ, ನಾವ್ ಒಂದ್ ಕಡೆಗೆ ಹೋಗಿರ್ತೀವಿ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ಈ ಗಿಡ ಮರ ಏನ್ ಮಾಡ್ತಾ ಇದೆ, ಆ ಗಿಡದಲ್ಲಿ ಎಂತ ಹೂಗಳಿದಾವೆ, ಆ ಗಿಡದ ಪಕ್ಕದಲ್ಲಿ ಏನಿದೆ, ಅಲ್ಲಿ ಕಸ ಇದೆಯಾ ಕಡ್ಡಿಗಳಿದ್ಯಾ ಅನ್ನೋವು ನಾವು ಸುತ್ತು ಗಮನಿಸ್ಬೇಕು ಮಾಸ್ಟರ್ಸ್. ಯಾವಾಗ್ಲೂ ಅದಕ್ಕೆ ಹೊಸ ಹೊಸ ಜಾಗಗಳಿಗೆ ಹೋದಾಗ ಈ ಗಮನಿಕೆ ಅನ್ನೋದು ನಮ್ಮ ಒಳಗಡೆ ಬರ್ತದೆ. ಹಂಗಂತ ಕೇಳಿದಾಗ ಆ ಗುರುಗಳು ಹೇಳಿದ್ರಂತೆ, ಹೌದಪ್ಪ ನಾನು 12 ಗಂಟೆಗೆ ನನ್ ರೂಮ್ಗ ಹೋಗಿ ಬಾಗಿಲು ಸುಮ್ನೆ ಮುಂದಕ್ಕೆ ಹಾಕಿರ್ತೀನಿ, ಸಾಯಂಕಾಲ 6 ಗಂಟೆವರೆಗೂ ನನ್ನನ್ನ ನಾನು ಗಮನಿಸ್ಕೊಳ್ತೀನಿ ಮಾಸ್ಟರ್ಸ್. 6 ಗಂಟೆಗಳ ಕಾಲ ಒಂದು ಗುರುವು ಏನು ಇಲ್ಲ, ಅವ್ರ ಹತ್ರ ಒಂದ್ ಮೊಬೈಲ್ ಇಟ್ಕೊಂಡಿಲ್ವಂತೆ, ಒಂದು ಬುಕ್ ಇಟ್ಕೊಂಡಿಲ್ವಂತೆ, ಒಂದ್ ಏನೇ ವಸ್ತುಗಳು ಅವ್ರ ಮುಂದೆ ಇಲ್ವಂತೆ, ಆ ರೂಮ್ ಫುಲ್ಲು ಖಾಲಿಯಾಗಿ ಇಟ್ಕೊಂಡಿದಾರಂತೆ. ಸುಮ್ಮನೆ ಹೋಗಿ ಆ ರೂಮ್ ಅಲ್ಲಿ ಪ್ರತಿದಿನ, ಒಂದು ದಿನ ಅಲ್ಲ ಮಾಸ್ಟರ್ಸ್ ಇದು, ನಾವ್ 10 ನಿಮಿಷ ಏನಾದ್ರು ಏನೋ ಕೆಲಸ ಇಲ್ದೇ ಇದ್ರೆ, ನಮ್ಮ ಮೊಬೈಲ್ ಇಲ್ದೇ ಇದ್ರೆ, ಏನೋ ವಿಡಿಯೋ ನೋಡಿಲ್ಲ ಅಂದ್ರೆ, ಒಂದು ಬುಕ್ ಓದಿಲ್ಲ ಅಂತಂದ್ರೆ, ಅಯ್ಯೋ ಬೋರ್ ಹೋಗ್ತಾ ಇದೆಯಪ್ಪ, ತಲೆ ಕೆಟ್ಟೋಗುತ್ತೆ ನಮ್ಗೆ, ಏನೋ ಒಂದ್ ಮಾಡೋಣ. ಅಷ್ಟೊತ್ತಿಗೆ ನಮ್ಮ ಆಲೋಚನೆಗಳು ಎಷ್ಟು ಉದ್ದಕ್ ಬರ್ತವೆ ಅಂದ್ರೆ ನಮ್ಮನ್ನ ಮೈಂಡ್ ಓಡಿಸ್ಕೊಂಡ್ ಹೋಗ್ಬಿಡುತ್ತೆ ನಮ್ಮನ್ನ. ಆದ್ರೆ ಅವ್ರನ್ನ ಕೇಳಿದಾಗ ನಿಜವಾಗ್ಲೂ ಮಾಸ್ಟರ್ಸ್ ಮೈ ರೋಮಾಂಚನವಾಗುತ್ತೆ. ಇವಾಗ್ಲೂ ಕೂಡ ಅದನ್ನ ಹೇಳ್ತಾ ಇದ್ರು. ಪ್ರತಿದಿನ 6 ಗಂಟೆಗಳ ಕಾಲ ನನ್ನನ್ನು ನಾನು ಗಮನಿಸ್ಕೊಳ್ತಾ ಇದ್ದೀನಪ್ಪ, ನನ್ನ ಆಲೋಚನೆಗಳಲ್ಲಿ ಎಲ್ಲಿಂದ ಬರ್ತವೆ, ಆ ಆಲೋಚನೆಗಳಿಂದ ಏನಾಗ್ತಾ ಇದೆ, ಅದರಿಂದ ನನ್ನ ದೇಹದಲ್ಲಿ ಎಲ್ಲೆಲ್ಲಿ ಏನೇನ್ ತೊಂದರೆಗಳಾಗ್ತಾ ಇದೆ, ಆ ಆಲೋಚನೆಗಳನ್ನ ಎಲ್ಲಿ ನಾವು ಕಟ್ ಮಾಡ್ಬೋದು, ಅದರಿಂದ ಈ ದೇಹದೊಳಗಡೆ ಆಗೋ ಪ್ರಯೋಜನಗಳೇನು, ಅಪ್ರಯೋಜನಗಳೇನು, ಇವನ್ನ ನಾನು ಗಮನಿಸ್ತೀನಿ, ಪ್ರತಿದಿನ ಇದೇ ಕೆಲಸ ನಾನು ಮಾಡ್ತೀನಿ ಅಂದಾಗ ಆ ಹುಡುಗನಿಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತಂತೆ. ಹಿಂಗ್ ಕೂಡ ಇರ್ತಾರಾ ಪ್ರಪಂಚದಲ್ಲಿ, ಗಮನಿಸೋದು ಅಂದ್ರೆ ಈ ತರ ಗಮನಿಸ್ತಾರ, ಇಷ್ಟು ಅರಿವಿನಿಂದ ಇರ್ತಾರ. ನಮ್ ಮಕ್ಳು ಇವಾಗ ಚಿಕ್ಕ ಮಕ್ಳನ್ನ ಮಾತಾಡ್ಸಿ ಮಾಸ್ಟರ್ಸ್ 10 ನಿಮಿಷ ಏನಾದ್ರು ಹೋಗಿ ಆಟ ಆಡೋಗ್ರು ಏನೋ ಮಾಡ್ರ ಅಂದ್ರೆ, ಇಲ್ಲ ನನ್ ಬೋರ್ ಹೊಡಿತದ ನಾನ್ ಮಾಡಲ್ಲ ಅಂತಾನೆ. ಮೊಬೈಲ್ ಇಲ್ಲ ಅಂದ್ರೆ ಹುಡುಗಿ ಹುಚ್ಚಿಡಿತದ, ಹುಡುಗರಿಗೆ
ಬುಕ್ ಎತ್ತು ಓದು ಅಂದ್ರೆ ಅವನಿಗೆ ಬೇರೆ ಬುಕ್ ಓದನ್ಬೇಕು, ಓದುವಂತ ಬುಕ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ ಅವನ ಕೈಯಲ್ಲಿ ಆಗಲ್ಲ. ಪ್ರತಿ ಒಂದು ಮಗು ಆ ಸ್ಥಿತಿಗೆ ಬರ್ತಾ ಇದ್ದಾರೆ. ಅದನ್ನ ನಮ್ಮಿಂದ ಆಗ್ತಾರ ತಪ್ಪುಗಳು ಮಾಸ್ಟರ್ಸ್. ಅರಿವಿಂದ ಗಮನಿಸಿದಾಗ ಇದು ಆಗುತ್ತೆ. ಧ್ಯಾನದಲ್ಲಿ ಕೂಡ ನಾವ್ ಇದನ್ನೇ ಮಾಡ್ಬೇಕು ಮಾಸ್ಟರ್ಸ್. ಧ್ಯಾನ ಮಾಡುವಾಗ ಧ್ಯಾನಕ್ಕೆ ಅಂತ ಕೂತಿದ್ದಾಗ ಏನಾಗ್ತಾ ಇದೆ, ಧ್ಯಾನ ಬಿಟ್ಟು ಎದ್ದಿರ್ತೀವಲ್ವಾ, ಎದ್ದಿದ್ದಾಗ 1 hour ಧ್ಯಾನ ಮಾಡ್ತೀವಿ. ಇನ್ನು 23 ಗಂಟೆಗಳ ಕಾಲ ನಮ್ಗಿರ್ತದೆ. ಅದ್ರಲ್ಲೊಂದು 4 hour 3 hour ನಿದ್ದೆ ಮಾಡ್ತಾ ಇದ್ವಿ. ಮಿಕ್ಕಿದಿರದ ಸಮಯದಲ್ಲಿ ಈ ಧ್ಯಾನದಿಂದ ನಮ್ಗೇನ್ ಪ್ರಯೋಜನಗಳಾಗ್ತಾ ಇದೆ, ನಾವ್ ಎಲ್ಲಿವರೆಗೂ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ತಾ ಇದೀವಿ, ನಾವು ಸರಿಯಾಗಿ ದಾರಿಯಲ್ಲಿ ಕರೆಕ್ಟ್ ಆಗಿ ಇದೀವ, ಸಂಸಾರನ ಸರಿಯಾಗಿ ನೋಡ್ಕೊಳ್ತಾ ಇದೀವ, ನಮ್ ಜವಾಬ್ದಾರಿ ಸರಿಯಾಗಿ ನಾವು ಮಾಡ್ತಾ ಇದೀವ ಅಂತ ನಮ್ಮನ್ನ ನಾವು ಅರಿವಿನಿಂದ ಗಮನಿಸಿದಾಗ ನಮ್ಮ ಆಲೋಚನೆಗಳಿಗೆ ತುಂಬಾ ಶಕ್ತಿ ಇದೆ ಮಾಸ್ಟರ್ಸ್. ನಾವು ಇವತ್ತು ಅನುಭವಿಸ್ತಾರೋ ಪ್ರತಿ ಒಂದು ಕಷ್ಟ ಸುಖ ಎರಡಕ್ಕೂ ನಮ್ಮ ಆಲೋಚನೆನೇ ಕಾರಣ. ಅದ್ರಲ್ಲಿ ಒಳ್ಳೆವು ಬರ್ತವೆ, ನಮಗ್ ಬೇಡದ್ರವು ಬರ್ತವೆ. ಆದ್ರೆ ಅಲ್ಲಿ ಅರಿವಿರ್ಬೇಕು ನಮ್ಗೆ, ಈ ಆಲೋಚನೆ ನನಗ್ ಬೇಕಾಗಿದ್ದ. ಸಡನ್ ಆಗಿ ಎಲ್ಲೋ ಪಕ್ಕದ ಮನೇಲಿ ಏನೋ ನಡೆದಿರ್ತದೆ, ಅವ್ರು ಏನೋ ಬಂದು ಹೇಳಿರ್ತಾರೆ, ಆಗ ಸಮಾಧಾನ ಮಾಡಿ ಏನೋ ಮಾಡಿ ಕಳಿಸಿ ಮತ್ ಸೆಕೆಂಡ್ಗೆ ಇನ್ನೊಂದ್ ಸೆಕೆಂಡ್ ಅಲ್ಲಿ ಅಯ್ಯೋ ಪಾಪ ಅವ್ರಿಗೆ ಹಂಗ ಆಗ್ಬಾರ್ದಾಗಿತ್ತೇನೋ, ಅವ್ರು ತುಂಬಾ ಒಳ್ಳೆಯವರು, ಅವ್ರಿಗೆ ಯಾಕೆ ಹಿಂಗ್ ನಡೀತು. ನಮ್ಮ ಆಲೋಚನೆ ನಮ್ಮನ್ನ ಸಡನ್ ಆಗಿ ಅಲ್ಲಿ ಕರ್ಕೊಂಡ್ ಹೋಗ್ಬಿಡುತ್ತೆ ಮಾಸ್ಟರ್ಸ್. 1 second ಅಲ್ಲಿ ಕರ್ಕೊಂಡ್ ಹೋಗ್ಬಿಡುತ್ತೆ. ಆದ್ರೆ ಅಲ್ಲಿ ಅರಿವಿನಿಂದ ಗಮನಿಸಿದಾಗ ಈಗಷ್ಟೇ ಆಯ್ತಲ್ವಾ ಅದಕ್ಕೆ ಸೊಲ್ಯೂಷನ್, ಮತ್ತೆ ನಿನ್ಗೇನಪ್ಪ ಅಲ್ಲಿ ಕೆಲ್ಸ, ಅವ್ರು ಸರಿ ಮಾಡ್ಕೊಂತಾರೆ, ಇವತ್ತಾಗಿದೆ ಇವತ್ತು ಸರಿ ಹೋಗುತ್ತೆ ಬಿಡು, ನಿನ್ಗೆ ಯಾಕೆ ಅಲ್ಲಿ ಕೆಲ್ಸ ಅಂತ ನಮ್ಮ ಮೈಂಡ್ ಜೊತೆ ನಾವು ಮಾತಾಡಿದಾಗ ಆ ಅರಿವಿನಿಂದ ನಮ್ಮ ಗಮನಿಸೋದು ನಮಗ್ ಬಂದಾಗ ಆ ಸೆಕೆಂಡ್ ಅಲ್ಲಿ ನಾವ್ ಅಲ್ಲಿ ಕಟ್ ಮಾಡಿ ಆಚೆಗೆ ಬರ್ತೀವಿ ಮಾಸ್ಟರ್ಸ್. ಇಲ್ಲ ಅಂದ್ರೆ ಅದ್ರ ಜೊತೆಗೆ ನಾವು ಅವತ್ತೆಲ್ಲ ಪ್ರಯಾಣ ಮಾಡ್ತೀವಿ. ಅವ್ರು ಮರ್ತಿರ್ತಾರ, ಆದ್ರೆ ನಾವು ಮರ್ತಿರಲ್ಲ ಅವ್ರ ಮನೆ ವಿಷಯನ. ಪ್ರತಿ ಒಂದ್ರಲ್ಲೂ ಗಮನಿಸ್ಬೇಕು ಮಾಸ್ಟರ್ಸ್. ನಾವು ನಿಜವಾಗ್ಲೂ ಗಮನಿಸ್ಕೊಂಡ್ರೆ ನಮ್ಮ ಆಲೋಚನೆಗಳು ತುಂಬಾ ಫಾಸ್ಟ್ ಆಗಿ ಇರ್ತವೆ. ಆದ್ರೆ ನಾವು ನಿಜವಾಗ್ಲೂ ಒಂದ್ ಸ್ವಲ್ಪ ಹೊತ್ತು ಅದರ ಕಡೆ ಗಮನ ಕೊಟ್ಟು ಅರಿವಿನಿಂದ ಗಮನಿಸಿದಾಗ ಒಂದು ಆಲೋಚನೆಗೆ ಚಿಕ್ಕದೊಂದು ಗ್ಯಾಪ್ ಖಂಡಿತ ಸಿಗುತ್ತೆ ಮಾಸ್ಟರ್ಸ್. 2 ಆಲೋಚನೆಗೆ ಮಧ್ಯೆ ಒಂದು ಗ್ಯಾಪ್ ಖಂಡಿತ ಸಿಗುತ್ತೆ ನಮ್ಗೆ. ಓ ಈ ಆಲೋಚನೆ ಬಂದ ತಕ್ಷಣ ಇನ್ನೊಂದು ಆಲೋಚನೆ ಪಕ್ಕದಲ್ಲಿ ಬರ್ತಾ ಇದೆ ಅಂದಾಗ 1 second ನಾವು ಅರಿವಿನಿಂದ ಅಲ್ಲಿ ಗಮನಿಸಿದಾಗ, ಅವೇರ್ನೆಸ್ ಇಂದ ನಾವು ಅಲ್ಲಿ ಗಮನಿಸಿದಾಗ, ಓ ಇನ್ನೊಂದು ಆಲೋಚನೆ ಆಲ್ರೆಡಿ ಬರ್ತಾ ಇದೆಪ್ಪ, ಇದು ಬೇಡ, ಅಲ್ಲಿ ಗಮನಿಸ್ತಾ ಇದ್ದಾಗ ಆ ಗ್ಯಾಪ್ ಅನ್ನೋದನ್ನ ದಿನೇ ನಾವು ಅದನ್ನ ದೂರ ಮಾಡ್ಬೋದು ಮಾಸ್ಟರ್ಸ್. ಇವತ್ತು 1 second ಗಮನಿಸ್ತೀವಿ, ನಾಳೆ ಅದನ್ನೇ 1 ನಿಮಿಷ ಆಗುತ್ತೆ, ನಾಳೆ ಅದನ್ನೇ 10 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ. ಆ ಗಮನಿಸ್ಕೊಂಡಾಗ ಆ ಆಲೋಚನೆಗಳು ಅವೇ ಮಾಯ ಆಗ್ತಾವ ಮಾಸ್ಟರ್ಸ್. ಈ ಆಲೋಚನೆ ನನ್ಗೆ ಯಾಕೆ ಬೇಕಪ್ಪ, ನಾನ್ ಇಲ್ಲೇನೋ ಮಾಡ್ತಾ ಇದ್ದೀನಲ್ಲ, ನಿನ್ ಕೆಲ್ಸ ನೀನ್ ಮಾಡಿ ಬಿಟ್ಬಿಡು ಆ ವಿಷಯನ ಅಂತ ನಮ್ಮ ಮೈಂಡ್ ಜೊತೆ ನಾವು ಮಾತಾಡ್ಬೇಕು ಅಂದ್ರೆ ನಮ್ಗೆ ಅರಿವಿರ್ಬೇಕು ಮಾಸ್ಟರ್ಸ್. ಈ ಅರಿವಿನ ವಿಷಯ ತುಂಬಾ ದೊಡ್ಡದಾಗುತ್ತೆ ಮಾಸ್ಟರ್ಸ್. ಪ್ರತಿ ಸೆಕೆಂಡ್ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿರೋದೇ ನಮ್ಮ ಅರಿವು. ಅರಿವಿನಿಂದ ಮಾಡಿದ ಪ್ರತಿ ಒಂದು ಕೆಲ್ಸನೂ ಅದ್ಭುತವಾದ ಪುರೋಗಮನ ಹೊಂದುತ್ತೆ ಮಾಸ್ಟರ್ಸ್. ಅರಿವಿಲ್ದರೇನೆ ಎಲ್ಲೋ ಹೋಗ್ತಿವಿ, ಎಲ್ಲೋ ಏನೋ ಮಾಡ್ಬೇಕು ಅಂತ ಹೋಗ್ತಿವಿ, ಯಾವ್ದೋ ಆಪತ್ತಲ್ಲಿ ಸಿಗಾಕೊಳ್ತೀವಿ. ಅಯ್ಯೋ ನಾನ್ ಇಲ್ಲಿ ಬರ್ದೇ ಇದ್ರೆ ಚೆನ್ನಾಗಿರೋದನಪ್ಪ, ನನ್ಗೆ ಯಾರು ಜೊತೆ ಸಿಕ್ಕಿಲ್ಲ, ನನ್ಗ್ ರೂಟ್ ಗೊತ್ತಿಲ್ಲ, ಇಲ್ಲಿ ಬಂದು ಒದ್ದಾಡ್ತಾ ಇದ್ದೀನಿ ಅಂತ ಅವಾಗ ಯಾರಿಗೋ ಫೋನ್ ಮಾಡಿ ಇಷ್ಟೋ ಟೆನ್ಷನ್. ನಾವ್ ಬಂದಿರೋದೇನಕ್ಕೆ, ಆಧ್ಯಾತ್ಮದಲ್ಲಿ ಪುರೋಗಮನ ಹೊಂದೋಕೆ, ಧ್ಯಾನ ಮಾಡ್ಬೇಕು, ಪಿರಮಿಡ್ ನೋಡ್ಬೇಕು. ಆದ್ರೆ ಹೋಗುವಾಗ ನಮ್ ಜೊತೆಗೆ ಯಾರು ಸಿಗಲ್ಲ. ಆವಾಗ ಅರಿವಾಗುತ್ತೆ ನಮ್ಗೆ, ಅಯ್ಯೋ ನಾನ್ ಎಂತ ತಪ್ಪು ಮಾಡ್ದೆ ಬಂದ್ಬಿಟ್ಟೆ, ಇವಾಗ ನನ್ಗೆ ಯಾರು ಜೊತೆಗಿಲ್ವಲ್ಲಪ್ಪ, ರಾತ್ರಿ ಆಗಿದೆ ನಾನು ಹೆಂಗ್ ಹೋಗ್ಲಿ. ಈ ಅರಿವು ಎಲ್ಲಿ ಇರ್ಬೇಕಾಗಿತ್ತು ನಮ್ಗೆ, ಮನೆ ಬಿಡೋಕ್ ಮುಂಚೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ಅಲ್ಲಿ ಸಿಗೋದಾನ ಇಲ್ಲಿ ಕೂಡ ಸಿಗ್ತದಲ್ಲಪ್ಪ. ನಮ್ ಜೊತೆ ಒಂದ್ 4 ಜನ ಸಿಕ್ಕಿದಾಗ ಸಂತೋಷ, ಹೋಗ್ ಬರೋಣ ಬಿಡು, ಮನೆಯವ್ರು ಒಪ್ಪಿಗೆ ಕೊಟ್ಟಾಗ ಹೋಗ್ ಬರೋಣ ಬಿಡು. ಅವ್ರನ್ನ ಪ್ರೀತಿಯಿಂದ, ಇಲ್ಲಪ್ಪ ಈ ತರ ಇರುತ್ತೆ ಧ್ಯಾನ ಮಹಾಚಕ್ರ ಅಂದ್ರೆ ಹಿಂಗಿರುತ್ತೆ, ನೀವು ಬೇಕಾದ್ರೆ ಬನ್ನಿ, ಒಂದಿನ ಬಂದ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕನ್ವಿನ್ಸ್ ಮಾಡಿ ಮಾತಾಡೋ ಅಷ್ಟು ಅರಿವು ನಮಗಿದ್ರೆ, ಅವ್ರ ಅಟ್ಲೀಸ್ಟ್ ಪೂರ್ತಿ ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಒಂದು ಸೈಲೆನ್ಸ್ಗಾದ್ರೂ ಬರ್ತಾರ ಅವ್ರು. ಸರಿ ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರೆ, ಹೋಗ್ ಬರ್ಲಿ ಬಿಡು, ಯಾವಾಗ್ಲೂ ಮನೇಲಿ ಇರ್ತಾರಲ್ಲ ಹೋಗ್ ಬರ್ಲಿ ಬಿಡು ಅನ್ನೋ ಮಟ್ಟಕ್ಕಾದ್ರೂ ಒಂದು ಪರ್ಮಿಷನ್ ನಮಗ್ ಸಿಗುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಇವತ್ತು ನಾವು ಅದು ಇವತ್ತು ಆ ವಾದಗಳಿಗೆ ಬಂದು ಎಷ್ಟೋ ಡೈವರ್ಸ್ ಗಳು ನಾವು ನೋಡ್ತಾ ಇದ್ವಿ ಮಾಸ್ಟರ್ಸ್. ಯಾಕಂದ್ರೆ ನಿನಗಿಂದ ನಾನೇನು ಕಮ್ಮಿ ಅನ್ನೋ ವಾದ ಸಿಕ್ಬಿಟ್ರೆ ಇವತ್ತು ಯಾವ ಸಂಸಾರ ನಿಲ್ತಾ ಇಲ್ಲ ಮಾಸ್ಟರ್ಸ್. ಮಕ್ಕಳಿಗೆ ಯಾಕಂದ್ರೆ ಯಾರಿಗೂ ಹೇಳ್ಕೊಡೋ ತಂದೆ ತಾಯಿಗಳಿಗೆ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ವ್ಯಾಲ್ಯೂಗಳು ಗೊತ್ತಿಲ್ಲ. ಆದ್ರೆ ಅದೇ ತರ ಗಂಡಸರುಗಳು ತಪ್ಪು ಮಾಡ್ತಾ ಇದ್ದೀರಾ ಮಾಸ್ಟರ್ಸ್. ದಯವಿಟ್ಟು ನಾನು ಇಲ್ಲಿ ಎಲ್ಲಾರ್ಗು ಸೇರ್ಸಿ ಹೇಳ್ತಾ ಇದ್ದೀನಿ, ಯಾವ ಗಂಡಸರಾದ್ರೂ ನೀವು ದುಡಿತಾ ಇದ್ರ ಅಟ್ಲೀಸ್ಟ್, ಹೌದು ನೀವು ಮಾಡೋ ಕೆಲ್ಸಕ್ಕೆ 12 ಗಂಟೆಗಳ ಕಾಲ ನೀವು ಡ್ಯೂಟಿ ಮಾಡ್ತೀರಾ,
ನಿಮಗೊಂದು ಸ್ಯಾಲ್ರಿ ಅಂತ ಖಂಡಿತ ಸಿಗುತ್ತೆ. ಅದು ನನ್ ಸ್ಯಾಲ್ರಿ ಅಂತ ತಗೊಂಬಂದು ನೀವು ಜೋಬಲ್ಲಿ ಇಟ್ಕೊಂಡು ಹೆಂಡತಿಗೆ ಏನಾದ್ರು ಕೊಡ್ಬೇಕು ಅಂತಂದ್ರೆ ಅದನ್ನ ಲೆಕ್ಕ ಕೇಳಿ ಕೊಡ್ತೀರಾ. ಆದ್ರೆ ಅದೇ ಹೆಂಡತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಟೈಮ್ ಇಲ್ಲ, ಒಂದು ಭಾನುವಾರ ಇಲ್ಲ, ಒಂದು ಗವರ್ಮೆಂಟ್ ರಜಾ ಇಲ್ಲ, ಯಾವ್ದು ಇಲ್ದ್ರಂಗೆ ಆ ಮಕ್ಕಳಿಗೋಸ್ಕರ ಆ ಗಂಡನಿಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೆ ಯಾಕೆ ದುಡಿತಾರೆ ಮಾಸ್ಟರ್ಸ್? ಇದು ನನ್ನ ಮನೆ, ಇವ್ರು ನನ್ನ ಗಂಡ, ಅಯ್ಯೋ ಇವ್ರಿಗೆ ಊಟ ಕೊಟ್ರೆ ಇವ್ರು ಆರೋಗ್ಯವಾಗಿ ಇವತ್ತು ಕೆಲಸ ಮಾಡ್ಕೊಂಡ್ ಬರ್ತಾರೆ. ಒಂಚೂರು ನಿಮಗ್ ಕೆಮ್ಮು ಜ್ವರ ಅಂತ ಅಂದ ತಕ್ಷಣ ಅವ್ರು ಒದ್ದಾಡ್ಬಿಟ್ಟು ನಿಮ್ಗೆ ಏನ್ ಬೇಕೋ ಆಹಾರ ಮಾಡ್ಕೊಡ್ತಾರೆ. ಅವ್ರಿಗೆ ಯಾರು ಸ್ಯಾಲ್ರಿ ಕೊಡ್ತಾ ಇದಾರೆ ಮಾಸ್ಟರ್ಸ್? ಇವತ್ತು ಮಕ್ಳಲ್ಲಿ ಹುಟ್ಟಿರೋದು ಈ ಒಂದು ಪರಿಣಾಮನೇ ಇವತ್ತು ಪ್ರತಿ ಸೆಕೆಂಡ್ಗೂ ಸಾವಿರಾರು ಡೈವರ್ಸ್ ಕೇಸ್ಗಳೆಲ್ಲ ಅನುಭವಿಸ್ತಾ ಇರೋದು ಮಾಸ್ಟರ್ಸ್. ಈಗೋ ಬಿಟ್ಟು, ಹೌದಲ್ವಾ? ಅವಳು ಎಲ್ಲಾ ಬಿಟ್ಟು ಬಂದು ನಮಗೋಸ್ಕರ ಅವಳ ಜೀವನನೇ ತೇಯ್ತಾ ಇದ್ದಾಳಲ್ಲ, ಅವಳಿಗೆ ಅಂತ ನಾವ್ ಏನ್ ಮಾಡಿದ್ವಿ? ಹೋಗ್ಲಿ ಅಟ್ಲೀಸ್ಟ್ ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ನಾವ್ ಕೊಡ್ತಾ ಇದೀವ? ಅವ್ರ ಪರ್ಸನಲ್ ಖರ್ಚುಗಳಿರುತ್ತೆ. ಒಂದ್ ಕಡೆ ಹೋಗಿ ಬರುವಾಗ ನಮ್ಮ ಹತ್ರ ಕೈ ಚಾಚೋ ಕೆಲ್ಸ ಇಲ್ದರಂಗೇನೆ ಅವಳಿಗೆ ಅಂತ ಒಂದಿಷ್ಟು ಅವಳಿಗೂ ಅಕೌಂಟ್ಗೆ ಇಟ್ಕೊಡೋಣ ಅನ್ನೋ ಅಷ್ಟು ದೊಡ್ಡ ಮನಸ್ಸು ಎಷ್ಟು ಜನ ಗಂಡಸರಿಗೆ ಇಲ್ಲಿದೆ ಮಾಸ್ಟರ್ಸ್. ದಯವಿಟ್ಟು ಆಲೋಚನೆ ಮಾಡಿ. ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಇಲ್ಲಿ ಮಾಡೋರು ಇದ್ದಾರೆ. ಆದ್ರೆ ಎಲ್ಲರಲ್ಲೂ ಈ ಜ್ಞಾನ ತರ್ಬೇಕು ಮಾಸ್ಟರ್ಸ್. ಈ ಜ್ಞಾನ ನಮಗೆ ಅರಿವು ಬಂದಾಗ ಮಾತ್ರ ಪ್ರತಿ ಒಂದು ಮನೇನು ಸ್ವರ್ಗ ಆಗುತ್ತೆ ಮಾಸ್ಟರ್ಸ್. ಇಲ್ಲಿ ಪ್ರತಿ ಒಂದು ಮನೇನು ಸ್ವರ್ಗ ಆಗುತ್ತೆ. ಯಾಕಂದ್ರೆ ಈಗೋ ಅನ್ನೋದು ಬೇಡ. ನೀವು ದುಡಿಯೋದಕ್ ಸಂಬಳ ತಗೊಳ್ತಾ ಇದ್ರೆ ನಾವು ದುಡಿಯೋದಕ್ ಸಂಬಳ ಇಲ್ಲ ಅಂದ್ರೆ ಯಾರ ಹತ್ರ ಕೇಳ್ತೀವಿ ನಾವು? ಇವತ್ತು ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸ್ 50 ವರ್ಷಗಳಾಗಿದೆ. 50 ವರ್ಷ ಅದೇ ಮಕ್ಳಿಗೆ ಅದೇ ಗಂಡನಿಗಾಗಿ ದುಡಿದು ಇವತ್ತು ಆಧ್ಯಾತ್ಮಿಕತೆ ಸಿಕ್ಕಿದ ನಮ್ ಜವಾಬ್ದಾರಿ ಎಲ್ಲ ಹೋಗಿದಪ್ಪ, ಎಲ್ಲೋ ಒಂದ್ ಕಡೆ ಹೋಗಿ ಬರೋಣ ಅಂತಂದ್ರೆ ಇವಾಗ್ಲೂ ರಿಸ್ಟ್ರಿಕ್ಷನ್ಸ್ ಇಟ್ಬಿಟ್ಟು ಇವಾಗ್ಲೂ ನಿಮಗ್ ದುಡ್ಡು ಕೊಟ್ರೆ ಹೋಗ್ತೀರಾ ಅಂತ ದುಡ್ಡು ಕೊಡ್ದರೇನೆ ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ನೀವ್ ಇದೀರಾ ಅಂದ್ರೆ ಯಾರಿಗೋಸ್ಕರ ಈ 50 ವರ್ಷಗಳ ಕಾಲ 30 ವರ್ಷ 20 ವರ್ಷ ಮದುವೆ ಮಾಡಿ ಜೀವನನ ತೇದಿರೋ ಹೆಂಗಸರು ಇವತ್ತು ಯಾರ ಹತ್ರ ಕೇಳ್ಬೇಕು ಆ ದುಡ್ಡನ್ನ? ತಾಯಿ ಮನೆಗೆ ಹೋಗಕ್ಕಾಗುತ್ತಾ? ಅಲ್ಲಿ ತಂದೆ ತಾಯಿ ಇದಾರ? ಅಣ್ಣ ತಮ್ಮಂದ್ರ ಹತ್ರ ಕೈ ಚಾಚಕ್ ಆಗುತ್ತಾ? ಇಲ್ಲ ಮಕ್ಳ ಹತ್ರ ಭಿಕ್ಷೆ ಬೇಡಕ್ ಆಗುತ್ತಾ? ಅವ್ರಿಗೆ ಅಂತ ಒಂದು ಸ್ವಂತ ಮನಸ್ಸು ಸ್ವಂತ ಇಚ್ಛೆಗಳಿಲ್ವಾ? ಇದೆಲ್ಲ ಯಾಕೆ ನಿಮ್ ಅರಿವು ಬರ್ತಾ ಇಲ್ಲ? ದಯವಿಟ್ಟು ಮಾಸ್ಟರ್ಸ್ ಯಾರಿದ್ದೀರೋ ಇದನ್ನ ಇವಾಗ ನೋಡೋರಾಗ್ಲಿ ಮುಂದೆ ನೋಡೋವರಾಗ್ಲಿ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಒಂದು ಮನಸ್ಸು ಅನ್ನೋದಿದೆ, ಸ್ವಾಭಿಮಾನ ಅನ್ನೋದಿದೆ. ಏನು ನಿಮ್ಮನ್ನ ಎಷ್ಟೋ ಜನ ಡಿಮ್ಯಾಂಡ್ ಅದಕ್ಕೆ ಏನ್ ಮಾಡ್ತೀರಿ? ಈಗ ಮಕ್ಳಿಗೆ ನೀವು ನಿಜವಾಗ್ಲೂ ಮಾಸ್ಟರ್ಸ್ ಯಾರಾದ್ರೂ ಮಕ್ಳಿಗೆ ಮದ್ವೆ ಮಾಡೋರಿದ್ರೆ ನೀವು ಹೆಣ್ಣು ಕೇಳೋಕ್ ಮನೆಗಳಿಗೆ ಹೋದ್ರೆ ಇವತ್ತು ಹೆಣ್ಮಕ್ಳು ಕೇಳ್ತಾರೆ, ಡಿಮ್ಯಾಂಡ್ಗಳು ಕೇಳಿದ್ರೆ ನಿಜವಾಗ್ಲೂ ಮಾಸ್ಟರ್ಸ್ ಇಷ್ಟೊಂದು ಅರಿವು ಈ ಮಕ್ಳಿಗೆ ಎಲ್ಲಿಂದ ಬಂತು ಅಂತ ಅನ್ಸುತ್ತೆ ನಮ್ಗೆ. ಎಷ್ಟು ಮನೆ ನಿಮಗ್ ಬಾಡಿಗೆಗಳು ಬರ್ತಾ ಇದೆ. ಅತ್ತೆ ಮಾವ ಅದು ಆ ಅತ್ತೆ ಮಾವ ಕೂಡ ಇಲ್ಲ ಇವಾಗ. ಆ 2 ವಿಕೆಟ್ ಇದಾರ ಇಲ್ವಾ? ನೀನು ಎಷ್ಟು ಲಕ್ಷ ನಿನ್ನ ಸ್ಯಾಲ್ರಿ ಬರ್ತಾ ಇದೆ? ಯಾವ ಸಿಟಿಲಿ ನೀನ್ ಇದೀಯಾ? ಈ ಕಂಡೀಷನ್ಸ್ ಇವತ್ತು ಹೆಣ್ಮಕ್ಳು ಆಗ್ತಾ ಇದಾರೆ ಅಂದ್ರೆ ಇದಕ್ ಕಾರಣ ಯಾರಾಗಿದ್ದಾರೆ ಮಾಸ್ಟರ್ಸ್? ಆ ತಾಯಿ ಪಡ್ತಾರೋ ಕಷ್ಟನ ಮಕ್ಕಳು ನೋಡಿದಾಗ ಮಕ್ಕಳು ರಿವರ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಮಕ್ಕಳಿಗ ಆ ಜೀವನ ಬರೋಕ್ ಮುಂಚೆನೆ ತಂದೆ ತಾಯಿಗಳು ಎಚ್ಚೆತ್ಕೊಳ್ಳಿ. ನಿಮ್ಮ ಈಗೋನ ಪಕ್ಕಕ್ಕಿಡಿ. ದಯವಿಟ್ಟು ಒಬ್ರಿಗೊಬ್ರು ಮನುಷ್ಯರಾಗಿ ಮನುಷ್ಯತ್ವದಿಂದ ಸಹಕರಿಸಿ. ಈ ಅರಿವು ನಮಗ್ ಬಂದಾಗ ಪ್ರತಿ ಒಬ್ರು ಇಲ್ಲ ಅನುಭವಗಳಿಗೋಸ್ಕರ ಬಂದಿದೀವಿ ಮಾಸ್ಟರ್ಸ್. ಇವತ್ತಿಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತಾರ, ನಾಳೆ ಹೆಂಡತಿ ಹೋದಾಗ ಒಬ್ರ ಅನಾಥೆಗಳಾಗಿ ಮಾತಾಡೋಕ್ ಮನುಷ್ಯರಿಲ್ಲ, ಮಕ್ಕಳ ಹತ್ರ ಹೇಳ್ಕೊಳಕ್ ಆಗಲ್ಲ. ಅವಾಗ ನನ್ಗೆ ಯಾರು ಇಲ್ಲ, ನಾನೇನೋ ಆಗ್ಬಿಡ್ತೀನಂತ ನೀವೇ ಹುಚ್ಚರಾಗಿ ಓಡಾಡೋ ಪರಿಸ್ಥಿತಿ ತಂದ್ಕೊಳ್ತೀರಾ. ಇದ್ದಾಗ ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಮಾಸ್ಟರ್ಸ್ ಇಲ್ಲಿ ಹೆಣ್ಮಕ್ಳು ಕೂಡ ಇದನ್ನೇ ಹೇಳ್ತಾರ, ಗಂಡಂದನ್ನ ನೆಗ್ಲೆಕ್ಟ್ ಮಾಡಿ ಏನೋ ಒಂದು ಚಾಲೆಂಜ್ಗೆ ಹೋಗಿ ಜೀವನಗಳು ಹಾಳು ಮಾಡ್ಕೊಳ್ಳೋದಲ್ಲ. ನಾವು ಕೂಡ ಅದೇ ತರ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸ್ಕೊಂಡು ಮಾಡಿದಾಗ ಅವರಲ್ಲಿ ಪರಿವರ್ತನೆ ಆಗುತ್ತೋ ಇಲ್ವೋ ಬೇರೆ ವಿಷಯ. ಆದ್ರೆ ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಿದಾಗ ಅದ್ಭುತವಾಗಿ ಜೀವನ ನಡೆಸ್ಕೊಬಹುದು ಮಾಸ್ಟರ್ಸ್. ನಾವು ಇಂಥ ಅದ್ಭುತವಾದ ವಿಷಯಗಳನ್ನ ಮತ್ತೆ ಮತ್ತೆ ಮರಣ ಮಾಡ್ಕೊಳ್ತಾ ನಾವು ಒಬ್ರಿಗೊಬ್ಬರನ್ನ ಸಹಕರಿಸ್ಕೊಳ್ತಾ ಜೀವನ ತುಂಬಾ ಚಿಕ್ಕದು ಮಾಸ್ಟರ್ಸ್. ಯಾರಿಗೂ ತುಂಬಾ ದೊಡ್ಡ ಜೀವನ ಇಲ್ಲ ಇಲ್ಲಿ. ಇರೋ 3 ದಿನ, ಅದಕ್ಕೆ 3 ದಿನ ನಾಟಕ ಇದು ಅಂತ ಹೇಳಿದ್ದಾರೆ. ಅಷ್ಟೊಂದು ಹಾಡುಗಳಲ್ಲಿ ತಿಳಿಸಿದ್ರು ಕೂಡ ನಮಗ್ ಜ್ಞಾನ ಬರ್ತಾ ಇಲ್ಲ. ಈ 3 ದಿನ ಇರುವಂತ ಜೀವನದಲ್ಲಿ ಇವತ್ತು 1 ಸೆಕೆಂಡೇ ಮಾಸ್ಟರ್ಸ್ ನಮ್ದು. ಈ ಸೆಕೆಂಡ್ ಅಲ್ಲಿ ಸಂತೋಷವಾಗಿ ಒಬ್ರಿಗೊಬ್ರ ಸಂತೋಷನ ಹಂಚ್ಕೊಳ್ತಾ ಸರಿಯಾದ ಜ್ಞಾನ ತಗೊಳ್ತಾ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಳಿಗೆ ಅರಿವಿಲ್ಲ ಅಂದ್ರೆ ಚಿಕ್ಕದಾಗಿ ಆ ಮಕ್ಳು ಕೂಡ ಅರಿವನ್ನು ತರಿಸ್ತಾ
ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ನೀನಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರುವಂತ ಮಕ್ಕಳಿಗೆ ಹೇಳ್ಕೊಟ್ಕೊಂಡು ಈ ಸರಿಯಾದ ಸಮಾಜನ ಮಾಡ್ಕೊಂಡು ಈ ಮಕ್ಕಳನ್ನ ಸರಿಯಾದ ಪೌರರಾಗಿ ಅವ್ರಿಗೆ ಸರಿಯಾದ ಜ್ಞಾನ ಕೊಡೋಣ ಅಂತ ಹೇಳ್ತಾ, ನಿಜವಾಗ್ಲೂ ಮಾಸ್ಟರ್ಸ್ ಅರುಣಿಂದ ಮಾತಾಡ್ತಾ ಇದ್ರು, ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಗೆಲ್ಲರಿಗೆ ಜ್ಞಾನ ಬರ್ಲಿ ಅಂತ ಆಶಿಸ್ತಾ, ಈ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಈ ಶಾಖಾಹಾರ ಜಗತ್ತು ಬರ್ಬೇಕಂದ್ರೆ ಫಸ್ಟ್ ನಮ್ಗೆ ಅರಿವಿರ್ಬೇಕು ಮಾಸ್ಟರ್ಸ್. ಏನ್ ಆಹಾರ ತಿಂತಿದ್ವಿ, ಏನ್ ಆಹಾರ ತಿನ್ಬಾರ್ದು. ಒಂದ್ಸತಿ ಯಾರಾದ್ರೂ ಹೇಳಿದಾಗ ಆಲೋಚನೆ ಮಾಡಿ, ಈಗೋ ಬಿಟ್ಕೊಡಿ, ಆಲೋಚನೆ ಮಾಡಿ ಒಳ್ಳೇದ ಕೆಟ್ಟದ್ದ ಅಂತ. ಮಾನವ ಶರೀರ ಯಾವ್ದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ, ನಮ್ಗೆ ಯಾವ ತರ ನಮ್ಮ ದೇಹ ಇದೆ ಅಂತ ಸ್ವಲ್ಪ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಹಾಸ್ಪಿಟ್ಲ್ಗಳಿಗೂ ನಾವು ಹೋಗೋ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಇಲ್ಲೆಲ್ಲ ಪ್ರತಿ ಒಂದೂನು ಈ ಆಲೋಚನೆಗಳು, ಸರಿಯಾದ ಆಲೋಚನೆಗಳು ಮಾಡಿ, ಸರಿಯಾದ ಆಹಾರ ತಗೊಂಡು, ಸರಿಯಾಗಿ ಒಬ್ರಿಗೊಬ್ರು ನಾವು ಹಂಚ್ಕೊಂಡು, ನೀನು ನಾನು ಅನ್ನೋ ಪದ ಇಲ್ದ್ರಂಗೆ ನಂದು ನಾನು ಅನ್ನೋದು ಬಿಟ್ಬಿಟ್ರೆ ಪ್ರತಿ ಒಬ್ರು ಸಂತೋಷವಾಗಿ ಈ ಭೂಮಿ ಮೇಲೆ ಅನುಭವಗಳು ಪಟ್ಕೊಂಡು ಮಾಡ್ಬೇಕಿರೋಂತ ಕೆಲ್ಸಗಳು ಮಾಡ್ಕೊಂಡು ನಾವು ಸೇರೋ ಜಾಗನ ಸಂತೋಷವಾಗಿ ಸೇರ್ಬೋದು ಅಂತ ಹೇಳ್ತಾ, ಇಷ್ಟೊಂದು ಅದ್ಭುತವಾದ ಅವಕಾಶ ಕೊಟ್ಟಿರುವಂತ ಮೈಸೂರು PSSM ಟೆಕ್ನಿಕಲ್ ಟೀಮ್ ಎಲ್ಲಾರ್ಗು, ಮತ್ತೆ ಹರಣಿ ಮೇಡಮ್ಗೆ ಈ ಅವಕಾಶನ ಹರಣಿ ಮೇಡಮ್ ನಿನ್ನೆ ಕೇಳಿದ್ರು, ಮಾಡ್ತೀರಾ ಮೇಡಮ್ ಅಂತ. ಆಯ್ತು ಮೇಡಮ್ ಅಂದೆ. ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟು ನಿಮ್ಮೆಲ್ಲಾರ್ಗು ಮಾಸ್ಟರ್ಸ್, ಇಷ್ಟೊತ್ತು ಇದನ್ನ ಕೇಳಿದ ಎಲ್ಲಾ ಮಾಸ್ಟರ್ಸ್ ಅಲ್ಲೂ ನಾನೇನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಇವಾಗ್ಲೇ ಶೇರ್ ಮಾಡ್ಕೊಳ್ಳಿ, ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ. ಒಬ್ರಿಗೊಬ್ರು ಕರೆಕ್ಷನ್ ಮಾಡ್ಕೊಳ್ತಾ ಅರಿವಿನಿಂದ ಜೀವನ ಮಾಡ್ತಾ ಸಂತೋಷವಾಗಿ ಎಲ್ಲಾರು ಈ ಪ್ರೀತಿ ಸಂತೋಷನ ಹಂಚುತ್ತಾ ಸಂತೋಷವಾಗಿ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಮಾಸ್ಟರ್ಸ್. ಇಲ್ಲಿಗೆ ಮುಗಿಸ್ಕೊಳ್ಳೋಣ. ನಾವು ಎಲ್ಲಾರ್ಗು ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು ಮಾಸ್ಟರ್ಸ್. ಇಷ್ಟೊತ್ತು ಸಮಯ ಕೊಟ್ಟು ಕೇಳಿದ್ದೆಲ್ಲಾ ಮಾಸ್ಟರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್.